ಹಲೋ. ಕೇಳಿಸ್ತಾ ಇದ್ದೀರಾ? ನಾನು ಇವತ್ತು ಜಾಸ್ತಿ ಸೀರಿಯಸ್ ಏನಿಲ್ಲ, ಹೇಳಿದ್ನಲ್ಲ ಇದು ನಂದು ಫಸ್ಟ್ ಯೂಟ್ಯೂಬ್ ಲೈವ್. ಐ ಹೋಪ್ ಕೇಳಿಸ್ತಿದೆ ಅನಿಸುತ್ತೆ. ಸರಿ, ಕೇಳಿಸ್ತಿದೆ ಅಂದ್ಕೊಂಡೆ ನಾನು ಮಾತಾಡ್ತೀನಿ. ಮತ್ತೇನಾದರೂ ಇತ್ತು ಅಂತಂದರೆ ನೆಕ್ಸ್ಟ್ ಇದು ರೆಕಾರ್ಡ್ ಆಗತ್ತೆ ಅಂತ ನೋಡಿದೆ. ನಾನು ಯೂಟ್ಯೂಬ್ ಲೈವ್ ಎಲ್ಲ ಮುಗಿದಾದ್ಮೇಲೆ ಅದು ರೆಕಾರ್ಡೆಡ್ ವಿಡಿಯೋ ಅವೈಲಬಲ್ ಇರುತ್ತೆ ಇಲ್ಲಿ ನಮ್ಮ ಇದರಲ್ಲಿ ಅಂತಂದು ನೋಡಿದ್ದೀನಿ. ಬಟ್ ಇದು ಫಸ್ಟ್ ನಾನು ಟ್ರೈ ಮಾಡ್ತಾ ಇರೋದು. ರೀಸನ್ ಯೂಟ್ಯೂಬ್ ಲೈವ್ ತೊಗೊಳೋದಕ್ಕೆ ಮೈನ್ ರೀಸನ್ ಏನು ಅಂತಂದರೆ, ಗೂಗಲ್ ಮೀಟ್ ತೊಗೊಂಡ್ರೆ ಗೂಗಲ್ ಮೀಟಲ್ಲಿ ಮ್ಯಾಕ್ಸಿಮಮ್ 100 ಮೆಂಬರ್ಸು ಜಾಯ್ನ್ ಆಗ್ಬೋದು. ಈಗ ಇಲ್ಲಿವರೆಗನ್ನ ಕೆಸೆಟ್ ನೆಟ್ ಗ್ರೂಪ್ಸು ಹೆಚ್ಚು ಕಡಿಮೆ 24 ಸಬ್ಜೆಕ್ಟ್ಸು ಏನಿದ್ದಾವೆ, ಹ್ಯುಮ್ಯಾನಿಟೀಸು, ಲ್ಯಾಂಗ್ವೇಜಸ್ಸು ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ ಎಲ್ಲವೂ ಸೇರಿ ಮೋರ್ ದ್ಯಾನ್ 3600 ಜನ ಏನೋ ಇದ್ದಾರೆ. ವಾಟ್ಸಪ್ ಗ್ರೂಪ್ಸಲ್ಲಿ 3600 ಜನ ಏನೋ ಇದ್ದಾರೆ. ಇನ್ನು ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಎಲ್ಲ ಬಂದು 980 ಏನೋ ಇದ್ದಾರೆ. ಸೊ ಹಾಗಾಗಿ ಅದರಲ್ಲಿ 10% ಜಾಯಿನ್ ಆಗ್ತಾರೆ ಅಂತ ಅಂದ್ಕೊಂಡ್ರು ಕೂಡ ಒಂದು 100+ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇದನ್ನು ತೊಗೊಂಡೆ, ಯೂಟ್ಯೂಬ್ ಲೈವ್ ತೊಗೊಂಡೆ. ಇನ್ ಕೇಸ್ ಇದರಲ್ಲಿ ಏನಾದರೂ 100ಗಿಂತ ಕಡಿಮೆ ವ್ಯೂಸ್ ಇದ್ವು ಅಂತಂದರೆ, ಅಥವಾ ಅಷ್ಟೇನಾದರೂ ವಿಸಿಟ್ ಆಯಿತು ಅಂದರೆ, ಸಪೋಸ್ 100ಗಿಂತ ಕಡಿಮೆ ಏನಾದರೂ ಆಯಿತು ಅಂತಂದರೆ ಇದು ಏನು ಅವಶ್ಯಕತೆ ಇರಲ್ಲ, ಗೂಗಲ್ ಮೀಟಲ್ಲೇ ತೊಗೊಂಬಿಟ್ಟು ಮಾಡ್ಕೋಬೋದು. ಗೂಗಲ್ ಮೀಟಲ್ಲಾದರೆ ಆಲ್ರೆಡಿ ನನಗೆ PPT ಶೇರ್ ಮಾಡಿ ಕ್ಲಾಸ್ ಮಾಡಿ ಅದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲೂ ಕೂಡ ಇಲ್ಲೂ ಆಪ್ಷನ್ಸ್ ಇದೆ ಅಂತ ಅನಿಸುತ್ತೆ, ನಾನು ಅಷ್ಟು ಗಮನಿಸಿಲ್ಲ ಇದನ್ನು. ಇನ್ ಕೇಸ್ ಹಾಗೇನಾದರೂ ಇತ್ತು ಅಂತಂದರೆ ಹೈಲೈಟಿಂಗ್ ಕ್ಲೋಸ್, ಸಪೋಸ್ ಇಲ್ಲ ಅಂತಂದರೆ ಹಾಗೇನಾದ್ರೂ PPT ಅವನ್ನೆಲ್ಲ ಆನ್ ಸ್ಕ್ರೀನ್ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಂದರೆ ಒಂದು ಬೋರ್ಡ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇಷ್ಟು ಲೈಟಿಂಗಲ್ಲಿ ಕಾಣಿಸುತ್ತೆ ಅನಿಸುತ್ತೆ. ಬೋರ್ಡ್ ಮೇಲೆ ಬರೆಯೋದು ಮತ್ತು ಬೋರ್ಡ್ ಮೇಲೆ ವರ್ಕ್ ಮಾಡೋದು, ಅಲ್ಲಿಗೆ ಏನಾಗುತ್ತೆ ಅಂತಂದರೆ, ಸಪೋಸ್ ಏನಾದರೂ ಹೇಳಬೇಕು ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು ಅಂದರೆ ಬೋರ್ಡ್ ಮೇಲೆ ಪಾಯಿಂಟ್ಔಟ್ ಮಾಡಿಬಿಟ್ಟು ಹೈಲೈಟ್ ಮಾಡಿ ಮಾಡ್ಕೋಬೋದು. ಇಷ್ಟು ನಾನು ಸದ್ಯ ಯೋಚನೆ ಮಾಡಿರೋದು. ಸದ್ಯ ಅಂತಂದರೆ ಇನ್ನೊಂದು ಇದು 2012ರಿಂದ ನಾನು ನೆಟ್ ಸ್ಲೆಟ್ ಕೋಚಿಂಗ್ ಅಥವಾ ಅದು ಕ್ಯಾಂಡಿಡೇಟ್ಗಳಿಗೆ ಸಪೋರ್ಟ್ ಮಾಡೋದು ಮಾಡ್ತಾ ಇದ್ದೀನಿ. ಹಳೆ ಕ್ವಶನ್ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳೋದು, ಅವ್ರಿಗೆ ಶೇರ್ ಮಾಡೋದು, ಪ್ರಿಂಟ್ಔಟ್ ಅಥವಾ ಬೇಕು ಅನ್ನೋರಿಗೆ ಕಳಿಸ್ಕೊಡೋದು, ಇವೆಲ್ಲ ಮಾಡ್ತಾನೆ ಬಂದಿದ್ದೆ. ಕೊರೋನಾ ಬಂತಲ್ವ 2020ನಲ್ಲಿ ಕೊರೋನಾ ಬಂದಿದ್ದಾದಮೇಲೆ ನನಗೂ ಅದೊಂಥರ ಚಾಲೆಂಜ್ ಕಮ್ ಆಪರ್ಚುನಿಟಿ ಅಂತ ಅನಿಸ್ತು. ಆ್ಯಂಡ್ ಏನೋ ಗೊತ್ತಿಲ್ಲ, ಅದು ನಾನು ತುಂಬ ಸಾರಿ ಅನ್ಕೊತಿರ್ತೀನಿ, ಕೊರೋನಾ ಬರದೇ ಹೋಗಿದ್ದಿದ್ರೆ ನನ್ನ ರೀಚ್ ಇಷ್ಟು ದೂರ ಆಗ್ತಾ ಇರಲಿಲ್ವೇನೋ ಅಂತಂದು ತುಂಬ ಸಲ ಅನ್ಸುತ್ತೆ. ಎನಿವೆ, ಕೊರೋನಾದಿಂದ ನಾನು ಕಲ್ತಿದ್ದು ಭಾಳ. ಆ್ಯಂಡ್ ಇದನ್ನೇನು ನಾನು ತೊಗೊತ ಬಂದಲ್ಲ ಅಂದರೆ, ಅಲ್ಲಿವರೆಗನ್ನ ಚಳ್ಳಕೆರೆನಲ್ಲಿ, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಬಂದು ಮಾತಾಡಿ ಕೇಳೋ ಹಳೆ ಸ್ಟೂಡೆಂಟ್ಸಿಗೆ ಮಾತ್ರ ನನ್ನ ಮೆಟೀರಿಯಲ್ಸು ಮತ್ತು ನನ್ನ ಸ್ಟಡಿ ಗ್ರೂಪ್ಸು ಇದೆಲ್ಲ ಬೆನಿಫಿಟ್ ಸಿಗ್ತಾಯಿತ್ತು. ಆಮೇಲೆ ಕೊರೋನಾ ಬಂದಿದ್ದಾಗ ಫಸ್ಟ್ ಟೈಮ್ ಇದು ಗೂಗಲ್ ಫಾರ್ಮ್ಸ್ ಯೂಸ್ ಮಾಡಿಕೊಂಡು ಮಾರ್ಕ್ ಟೆಸ್ಟ್ ಅಂತ ಶುರು ಮಾಡಿದೆ ನಾನು. ಪ್ರಾಬಬ್ಲಿ ಇಲ್ಲಿ ಯಾರಾದರೂ ಈಗ ಜಾಯಿನ್ ಆಗಿದ್ದರೆ ಅದು ನಿಮಗೆ ನೆನಪಿರ್ಬೋದು. 2020 ಮಾರ್ಚ್ 24ಗೆ ಲಾಕ್ಡೌನ್ ಆಯಿತು. ಅದೇ ವರ್ಷ 20 ಜೂನ್ಗೆ ನೆಟ್ ಎಕ್ಸಾಮ್ ಕಾಲ್ ಮಾಡಿದರು. ಆ್ಯಂಡ್ ಸ್ಲೆಟ್ ಎಕ್ಸಾಮು 20 ನವಂಬರ್ಗೆ ಅಂತ ಕಾಲ್ ಮಾಡಿದರು. ಅದೇನೇನೋ ಆಗಿ 21ಗೆ ಪೋಸ್ಟ್ಪೋನ್ ಆಯ್ತದು. ಆ ಒಂದು ಗ್ಯಾಪ್ ಏನು ಸಿಕ್ತಲ್ಲ, ಆ ಗ್ಯಾಪಲ್ಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ನೆಟ್ ಎಕ್ಸಾಮ್ಗೆ, ಕೆಸೆಟ್ ಎಕ್ಸಾಮ್ಗೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದು. 2020ನಲ್ಲಿ ನೆಟ್ ಎಕ್ಸಾಮಿಗೆ ಸ್ಟಾರ್ಟ್ ಮಾಡಿದೆ. ಗೂಗಲ್ ಫಾರ್ಮ್ಸ್ ಯೂಸ್ ಮಾಡಿಕೊಂಡು ಒಂದಷ್ಟು ಮಾರ್ಕ್ ಟೆಸ್ಟ್ ಮಾಡಿದೆ. ಪೇಪರ್ 1ಗೆ ಫಸ್ಟ್ ಟೈಮು 1 ಮಾರ್ಕ್ ಟೆಸ್ಟ್ ಮಾಡಿದೆ. ಐ ಥಿಂಕ್ ಜುಲೈ 5 ಅನಿಸುತ್ತೆ, 2020 ಜುಲೈ 5 ಅನಿಸುತ್ತೆ. ಆ್ಯಂಡ್ ಪರವಾಗಿಲ್ಲ ಅನ್ನೋ ರೆಸ್ಪಾನ್ಸ್ ಬಂತು. ಪರವಾಗಿಲ್ಲ ಅಂತಂದರೆ ಅರೌಂಡ್ 180 ಮೆಂಬರ್ಸ್ ಏನೋ ಅಟೆಂಡ್ ಮಾಡಿದ್ರು ಅದನ್ನ, ಫಸ್ಟ್ ಮಾರ್ಕ್ ಟೆಸ್ಟನ್ನು. ಅವ್ರಿಗೂ ಕ್ಯೂರಿಯಾಸಿಟಿ ಏನಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಕೈಲಿರೋ ಮೊಬೈಲಲ್ಲಿನೇ ಏನಾದರೂ ಮಾಡ್ಬೋದಾ ಅನ್ನೋ ಒಂದು ಆಪರ್ಚುನಿಟಿ ಹುಡುಕಂತ ಹೋಗಿದ್ದಕ್ಕೆ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ರು. ನನಗೂ ಅದು ಓಕೆ ಅನಿಸ್ತು. ಅದು ಜುಲೈ 5. ಅದಾದಮೇಲೆ ಜುಲೈ 19ಕ್ಕೆ, ಅಂದರೆ ವಿತಿನ್ 15 ಡೇಸ್ ಇನ್ನೊಂದು ಅಡ್ವೆಂಚರ್ ಅನ್ನೋ ಥರ ಮಾಡಿದೆ ನಾನು. ಏನದು ಅಡ್ವೆಂಚರ್ ಅಂದರೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ, ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡಕ್ಕೂ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಮಾಡಿ ಒಂದಷ್ಟು ಜನನೆಲ್ಲ ಸೇರಿಸಿ ಮತ್ತು ಅವ್ರಿಗೆ ಮಾರ್ಕ್ ಟೆಸ್ಟ್ ಆಫರ್ ಮಾಡಿದೆ. ಫಸ್ಟ್ ಅಟೆಂಪ್ಟಲ್ಲಿ 8 ಸಬ್ಜೆಕ್ಟಲ್ಲಿ ಸೆಕೆಂಡ್ ಪೇಪರ್ ಮಾಡಿದೆ ನಾನು. ಅಂದರೆ ಸ್ವಲ್ಪ ಸೆಕೆಂಡ್ ಪೇಪರ್ ಮಾಡೋದ್ರ ಬಗ್ಗೆ ನಂಗೆ ಸ್ವಲ್ಪ ಅಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗಲಿಲ್ಲ. ಯಾಕೆ ಅಂತಂದರೆ, ನೀವೇ ಯೋಚನೆ ಮಾಡಿರಿ, ಫಸ್ಟ್ ಪೇಪರ್ ಅಂದರೆ 50 ಕ್ವಶನ್ಸ್,
ಸೆಕೆಂಡ್ ಪೇಪರ್ ಅಂದರೆ 100 ಕ್ವಶನ್ಸು. ಒಂದು 50 ಕ್ವಶನ್ಸ್ದು ಒಂದು ಪೇಪರ್ನ ಸೆಲೆಕ್ಟ್ ಮಾಡಿ ಅದನ್ನು ಆನ್ಲೈನಿಗೆ ಸೆಟ್ ಮಾಡಿ ಅದನ್ನೆಲ್ಲ ಮಾಡೋದಕ್ಕೆ ಹೆಚ್ಚು ಕಡಿಮೆ ನನಗೊಂದು 10 to 12 ಅವರ್ಸ್ ಬೇಕಾಗುತ್ತೆ. ಒಂದು ಜನರಲ್ ಪೇಪರು ಮಾರ್ಕ್ ಟೆಸ್ಟ್, ಯಾಕಂದ್ರೆ ನೀವು ತುಂಬ ಜನ ಕೇಳ್ತಾ ಇರ್ತಾರೆ ಮಾರ್ಕ್ ಟೆಸ್ಟ್ ಇನ್ನೊಂದು ಬೇಕು, ಇನ್ನೊಂದು ಮಾರ್ಕ್ ಟೆಸ್ಟ್ ಮಾಡಿ ಅಂತಂದೇಳಿ. ಆ್ಯಂಡ್ ನಾನು ಯೂಸ್ ಮಾಡ್ಕೊಂಡಿದ್ದು ಪೇಪರ್ಸ್ ನಿಮ್ಗೆ ಹೇಳಿಬಿಡ್ತೇನೆ. ನೆಟ್ ಎಕ್ಸಾಮು ಕ್ವಶನ್ ಪೇಪರ್ಸು 2012ಇಂದ ನೆಟ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ PDF ಸಿಗ್ತಾಯಿತ್ತು ನನಗೆ. ಆಮೇಲೆ ಬೇರೆ ಬೇರೆ ಸ್ಟೇಟ್ ಇನ್ಕ್ಲೂಡಿಂಗ್ ಕೆಸೆಟ್, ಬೇರೆ ಬೇರೆ ಸ್ಟೇಟ್ ನೀವು ಅರೌಂಡ್ 13 ಸ್ಟೇಟ್ಸ್, ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ಉತ್ತರ ಪ್ರದೇಶ ಇಲ್ಲ ಬಿಡಿ, ಉತ್ತರ ಪ್ರದೇಶ ನೆಟ್ ಎಕ್ಸಾಮ್ ಇಲ್ಲ, ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರು ಆ್ಯಂಡ್ ವೆಸ್ಟ್ ಬೆಂಗಾಲ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, 8 ರಾಜ್ಯಗಳು ಸೇರಿಬಿಟ್ಟು ಒಂದೇ ಇದೆ ಸೆಲೆಕ್ಟ್ ಎಕ್ಸಾಮಲ್ಲಿ. ಹೀಗೆ ಬೇರೆ ಬೇರೆ, ಮತ್ತು ಒರಿಸ್ಸಾದಲ್ಲೂ ಸೆಲೆಕ್ಟ್ ಎಕ್ಸಾಮ್ ಇಲ್ಲ. ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಏನೋ ಇತ್ತಲ್ವಾ, ಆ ಪೇಪರ್ಸು ನನಗೆ ಎಷ್ಟು ಸಿಗ್ತಾ ಇತ್ತು, ಕೀ ಆನ್ಸರ್ ಸಿಕ್ಕಿರೋವೆಲ್ಲ ಯೂಸ್ ಮಾಡಿಕೊಂಡು ಅದರಲ್ಲಿನೇ ರ್ಯಾಂಡಮ್ ಪಿಕ್ ಮಾಡ್ತಾ ಇದ್ದೆ. ಒಂದಷ್ಟು 1 to 10 ಒಂದು ಪೇಪರಿಂದ 10 to 21 ಪೇಪರ್ ಹಿಂಗೆ ಏನಾರು ಮಾಡಿಬಿಟ್ಟು ಅದೊಂದು ಹೊಸ ಪೇಪರ್ ಅನ್ನೋ ಥರ ಮಾಡ್ದೆ. ಬಟ್ ಇಲ್ಲಿ ಏನಾಗ್ತಾಯಿತ್ತು, ಪೇಪರ್ 2 ರೆಡಿ ಮಾಡೋದಕ್ಕೆ ಅದು ನಂಗೆ ಹೆಚ್ಚು ಕಡಿಮೆ ಅದು ಇರೋದನ್ನ, ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತಿದ್ವಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿ ಇರೋದನ್ನೇ ನಾನು ಆಸ್ಟ್ರೇಸ್ ತೊಗೊಂಡು ಅವನ್ನ ಕ್ರಾಪ್ ಮಾಡಿ ಪೇಪರಿಗೆ ಸೆಟ್ ಮಾಡಿ ಕೀ ಆನ್ಸರ್ಸ್ ಎಲ್ಲ ಹಾಕಿ ಟ್ರಯಲ್ ಮಾಡಿ, ಯಾಕಂದರೆ ನಿಮಗೆ ಕೊಟ್ಟಿದ್ದಾದ್ಮೇಲೆ ಕೀ ಆನ್ಸರ್ ತಪ್ಪಿರಬಾರ್ದಲ್ವ, ಡ್ರೈ ರನ್ ಅಥವಾ ಟೆಸ್ಟ್ ರನ್ ಅವೆಲ್ಲ ಮಾಡಿ ಕೊಡೋಷ್ಟೊತ್ತಿಗೆ ಅರೌಂಡ್ ಪೇಪರ್ 1 ಸೆಟ್ ಮಾಡೋದಕ್ಕೆ 10 to 12 ಅವರ್ಸ್ ಬೇಕಾಗ್ತೈತೆ ನನಗೆ. ಪೇಪರ್ 2 ಸೆಟ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಒಂದು 25 to 30 ಅವರ್ಸ್ ಬೇಕಾಗ್ತಾಯಿತ್ತು. ಯಾಕಂದರೆ ಸಬ್ಜೆಕ್ಟ್ ಓರಿಯೆಂಟೆಡ್ ಇದ್ದೀವಲ್ಲ, ನಂದು ಹಿಸ್ಟ್ರಿ ಇದು ಒಂದು 20 ಅವರ್ಸ್ ಮಾಡಿಬಿಡ್ತೀನಿ ನಾನು, ಯಾಕಂದ್ರೆ ನಂಗೊಂದು ಐಡಿಯಾ ಇರುತ್ತೆ ಸಬ್ಜೆಕ್ಟು. ಕಾಮರ್ಸು, ಮ್ಯಾನೇಜ್ಮೆಂಟ್ ಮಾಡಿಲ್ಲ ಇಲ್ಲಿವರೆಗೂ, ಕಾಮರ್ಸು, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಐ ಮೀನ್ ಮ್ಯಾಥಮೆಟಿಕ್ಸು, ಕೆಮಿಸ್ಟ್ರಿ, ಲೈಫ್ ಸೈನ್ಸು, ಇವು ಬೇರೆಲ್ಲ ಮಾಡ್ತಾ ಇರಬೇಕಾದ್ರೆ ನಾನು ಒಂದು ಐಡಿಯಾ ಬೇಕಿತ್ತಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕಾಗ್ತಾಯಿತ್ತು. ಪೇಪರ್ 1 ರೆಸ್ಪಾನ್ಸು ಇಟ್ ವಾಸ್ ಗುಡ್. ಹೆಚ್ಚು ಕಡಿಮೆ ನಾನು ಯಾವ ಮಾಡಿದ್ರು ಕೂಡ 100ಗಿಂತ ಕಡಿಮೆ ರೆಸ್ಪಾನ್ಸಸ್ ಬಂದಿಲ್ಲ, ಎಕ್ಸೆಪ್ಟ್ ಫಾರ್ ಲಾಸ್ಟ್ ಟೈಮ್ ಕೆಸೆಟ್ 2024ಗೆ ಮಾಡಿದಾಗ ಮಾತ್ರ ಪೇಪರ್ 1 ರೆಸ್ಪಾನ್ಸ್ ತುಂಬ ಕಡಿಮೆ ಬಂತು. ಪೇಪರ್ 1ಗೆ 9 ಮಾರ್ಕ್ ಟೆಸ್ಟ್ಗಳೆಲ್ಲ ಕೊಟ್ಟಿದ್ದೆ, ಅದರಲ್ಲಿ 3 ಮಾರ್ಕ್ ಟೆಸ್ಟಲ್ಲಿ ಮಾತ್ರ 200+ ರೆಸ್ಪಾನ್ಸಸ್ ಬಂದು, ಇನ್ನೂ 3 ಮಾರ್ಕ್ ಟೆಸ್ಟಲ್ಲಿ 100 to 200 ಬಂದಿದ್ದು, ಇನ್ನೂ 3ರಲ್ಲಿ ಬಿಲೋ 50 ಇತ್ತು. ಹಾಗಾಗಿ ನನಗೆ ಯೋಚನೆ ಮಾಡಿದ್ದು ಮಾರ್ಕ್ ಟೆಸ್ಟ್ಗಳು ತೀರಾ ಅವಶ್ಯಕತೆ ಇಲ್ಲ ಅಂತಂದ್ರೆ ಕೊಡೋದು ಬೇಡ ಅಂತ. ಹಾಗಾಗಿ ಈ ಸರಿ ನಾನೇನು ಮಾಡಿಬಿಟ್ಟೆ, ಇವತ್ತುವರೆಗೆ ಅಂದರೆ 2020ಇಂದ 2024ವರೆಗನ್ನ ಪ್ರಿಪೇರ್ ಮಾಡಿದ ಎಲ್ಲ ಪೇಪರ್ಸ್ ಇದ್ವಲ್ಲ ಅವೆಲ್ಲವೂ ಕೂಡ ನಾವು ರೆಡಿ, ಗೂಗಲ್ ಫಾರ್ಮಲ್ಲಿ ರೆಡಿ ಇದ್ವು. ನಾನು ಮತ್ತೆ ಅದನ್ನೇನು ಮಾಡೋದು ಬೇಕಿಲ್ಲ, ಕ್ವಶನ್ ಸೆಟ್ ಮಾಡಿದ್ದೆ, ಕೀ ಆನ್ಸರ್ ಸೆಟ್ ಮಾಡಿದ್ದೆ, ಅದ್ರ ಮೇಲೆ ಟೈಟ್ಲು ಮತ್ತಷ್ಟೊಂದಿಷ್ಟೆಲ್ಲ ಚೇಂಜ್ ಮಾಡಿಬಿಟ್ಟು ಅಷ್ಟೊಂದು ಒಂದು ಕಡೆ ಸಿಗೋ ಥರ ಅವೈಲೇಬಲ್ ಆಗೋ ಥರ ಮಾಡಿಟ್ಟೆ. ಇದು ನಂದು ಒಂದು ಜರ್ನಿ ಇಲ್ಲಿವರೆಗನ್ನ ಬಂದಿರೋದು. ಈಗ ಪೇಪರ್ 1 ಈಗ ಹೇಳ್ತೇನಲ್ವಾ, ಈಗ ನಾನೀಗ ಒನ್ ಸೈಡೆಡಾಗಿ ಹೇಳ್ಕೊಂತ ಹೋಗೋದಕ್ಕಿಂತಲೂ ಅಟ್ಲೀಸ್ಟ್ ನನಗೊಂದು ಟೀಚಿಂಗ್ ಏಯ್ಡ್ ಆದರೂ ಯೂಸ್ ಮಾಡ್ಕೊತ ಹೋದರೆ ನಾ ಹೇಳಿದ್ದು ನಿಮಗೆ ಸ್ವಲ್ಪ ಕನ್ವೆ ಆಗುತ್ತೆ. ಯಾಕಂದರೆ ಆ್ಯಸನು ನಿಮ್ಮಲ್ಲಿ ತುಂಬ ಜನ ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ ಆಲ್ರೆಡಿ. ಸುಮ್ಮನೆ ಮಾತಾಡ್ಕೊಂತ ಹೋಗೋದಕ್ಕೂ ಏನೋ ಹೇಳ್ತಾರಲ್ವ, ಕೇಳೋದಕ್ಕಿಂತ ನೋಡೋದು ಜಾಸ್ತಿ ಇಂಪ್ರೆಸಿವ್ ಆಗಿರುತ್ತೆ, ನೋಡೋದಕ್ಕಿಂತಲೂ ರಿವಿಷನ್ ಮಾಡೋದು ತುಂಬ ಇಂಪ್ರೆಸಿವ್ ಆಗಿರುತ್ತೆ, ರಿವಿಷನ್ ಮಾಡೋದಕ್ಕಿಂತಲೂ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸು ಇನ್ನೂ ಚೆನ್ನಾಗಿರುತ್ತೆ ಅಂತ. ನನ್ನ ಮಾರ್ಕ್ ಟೆಸ್ಟ್ ಕಾನ್ಸೆಪ್ಟ್ ನಿಂತಿರೋದೇ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮೇಲೆ. ಸುಮ್ಮನೆ ಈಗ ಹಳೆ ಕ್ವಶನ್ ಪೇಪರ್ ಬೇಕು ಅಂದಾಗ ಕ್ವಶನ್ ಪೇಪರ್ ಎಲ್ಲ ಕಲೆಕ್ಟ್ ಮಾಡಿ PDF ನ ಶೇರ್ ಮಾಡೋದು ತುಂಬ ಹೊತ್ತಿನ ಕೆಲಸ ಏನಾಗಲ್ಲ, ನನಗೂ ಜಾಸ್ತಿ ಕೆಲಸ ಏನು ಹಿಡಿಯಲ್ಲ ಅದು. ಬಟ್ ಅಲ್ಲೇನಾಗುತ್ತೆ, ಆ ಪೇಪರನ್ನು ಡೌನ್ಲೋಡ್ ಮಾಡೋರು ಎಷ್ಟು ಅನ್ನೋದು ಗೊತ್ತಿಲ್ಲ ನನಗೆ, ಇನ್ನು ತೆಗೆದು ನೋಡೋರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ. ಇನ್ನು ಒಂದು ಪೇಪರ್ ಥರ ಟೈಮ್ ಇಟ್ಕೊಂಡು ವರ್ಕೌಟ್ ಮಾಡಿ ಅದರಿಂದ ಯೂಸ್ ಮಾಡ್ಕೊಂಡವ್ರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಆ ಒಂದು ಕ್ವಶನ್ ಪೇಪರನ್ನೇ ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋ ಥರ ಮಾಡೋದು. ಆ್ಯಂಡ್ ದೋಸ್ ಹೂ ಆರ್ ವಿಲ್ಲಿಂಗ್ ಟು ಪ್ರಾಕ್ಟೀಸ್ ದ ಪೇಪರ್ಸ್ ಆ್ಯಂಡ್ ದೇ ವಿಲ್ ಗೆಟ್ ದ ಆನ್ಸರ್ಸ್ ಆ್ಯಂಡ್ ಕೀ ಆನ್ಸರ್ಸ್. ಹಾಗಾಗಿ ಮಾರ್ಕ್ ಟೆಸ್ಟ್ ಕಾನ್ಸೆಪ್ಟ್ ಬಂದಿತ್ತು. ಇದು ಒಂದಾಯಿತು. ಆ್ಯಂಡ್ ಲೇಟರ್ ಈ ವರ್ಷದ ಹೇಳ್ಬಿಡ್ತೇನೆ ನಿಮಗೆ, ಲಾಸ್ಟ್ ಇಯರ್ದು ಒಂದು ಹೇಳ್ಬಿಡ್ತೇನೆ, 2024 ಕೆಸೆಟ್ 2023 21ನಲ್ಲಿ ಕಾಲ್ ಆದಮೇಲೆ ಮತ್ತೆ 22ನಲ್ಲಿ ಕಾಲ್ ಆಗಲಿಲ್ಲ. 23ನಲ್ಲಿ ನೋಟಿಫೈ ಆಯಿತು. 23ನಲ್ಲಿ ಅಷ್ಟೊತ್ತಿಗಾಗಲೇ ಮೈಸೂರು ಯೂನಿವರ್ಸಿಟಿದು ಒಂದಿಷ್ಟೆಲ್ಲ ಸಮಸ್ಯೆಗಳಾಗಿದ್ವು ಅಂತ ಹೇಳ್ಬಿಟ್ಟು KEN ಅವ್ರಿಗೆ ಕೊಟ್ಟರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೊಟ್ಟರು 2022ನಲ್ಲಿ. ಅವರು ಇದ್ರ ಬಗ್ಗೆ ಸರ್ವೆ ಮಾಡಿ ಅದು ಆನ್ಲೈನ್ ಮಾಡಬೇಕಾ ಆಫ್ಲೈನ್ ಮಾಡಬೇಕಾ ಏನೇನು ಅವರ ಒಂದಿಷ್ಟೆಲ್ಲ ಬೋರ್ಡ್ಸ್ ಆ್ಯಂಡ್ ಕಮಿಟೀಸ್ ಇರ್ತಾವಲ್ವ, ಅದರ ಬೇಸಲ್ಲಿ ರಿಪೋರ್ಟ್ ಎಲ್ಲ ತರಿಸ್ಕೊಂಡು ಅದು ಫೈನಲ್ ರಿಪೋರ್ಟ್ ಬಂದಿದ್ದು 23 ಜನವರಿ ಬಂತು. ಆ್ಯಂಡ್ ಅವರೇನು ಲೇಟ್ ಮಾಡಿಲ್ಲ, KEN ಅವರೇನು ಲೇಟ್ ಮಾಡಿಲ್ಲ. 23 ಆಗಸ್ಟಿಗೆ ನೋಟಿಫೈ ಮಾಡಿದರು, ನವಂಬರ್ಗೆ ಎಕ್ಸಾಮ್ ಡೇಟ್ ಕೊಟ್ಟರು, ನವಂಬರ್ 26 ಏನೋ ಎಕ್ಸಾಮ್ ಡೇಟ್ ಕೊಟ್ಟರು. ಆ್ಯಂಡ್ ಪೋಸ್ಟ್ಪೋನ್ ಮಾಡಿ ಡಿಸೆಂಬರ್ 10ಕ್ಕೆ ಕೊಟ್ಟರು. ಆ್ಯಂಡ್ ಫೈನಲಿ 2024 ಜನವರಿ 13ಕ್ಕೆ ಎಕ್ಸಾಮ್ ಆಯ್ತದು. 23ಗೆ ನಾನು ಟೆಸ್ಟ್ ವಾಟ್ಸಪ್ ಗ್ರೂಪ್ಗಳು ಕ್ರಿಯೇಟ್ ಮಾಡಿದೆ. 20ನಲ್ಲಿ ಮಾಡಿದಾಗ 2020ನಲ್ಲಿ ಎಲ್ಲ ಮೆಂಬರ್ಸು ಸೇರಿಬಿಟ್ಟು ಅರೌಂಡ್ ಎಷ್ಟು 800 ಇತ್ತು.
ಹಾಗಾಗಿ ಅವಾಗ ವಾಟ್ಸಪ್ ಗ್ರೂಪಲ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸ್ 512 ಇತ್ತು. ಹಾಗಾಗಿ ನಾನೇನು ಮಾಡಿದ್ದೆ, ಪೇಪರ್ಗಳಿಗೆ ಒಂದೊಂದು ಪೇಪರ್ಗೆ ಒಂದೊಂದು ಸಪ್ರೇಟ್ ಗ್ರೂಪ್ ಮಾಡಿರಲಿಲ್ಲ ನಾನು. ಇಲ್ಲ ನೆಟ್ ಎಕ್ಸಾಮ್ ಕ್ಯಾಂಡಿಡೇಟ್ಸು, ಸ್ಟೆಟ್ ಎಕ್ಸಾಮ್ ಕ್ಯಾಂಡಿಡೇಟ್ಸು ಅಂದರೆ ಎಲ್ರಿಗೂ ಒಂದೇ ಲಿಂಕ್ ಕೊಟ್ಬಿಟ್ಟು ಲಿಂಕ್ ಮುಖಾಂತರ ಅದನ್ನ ಜಾಯಿನ್ ಮಾಡಿಸ್ಕೊತ ಹೋಗಿದ್ದೆ. ಆ್ಯಂಡ್ ಲೇಟರ್ ಎಕ್ಸಾಮ್ ಮುಗೀತಲ್ವಾ, ಎಕ್ಸಾಮ್ ಮುಗಿದಾದ್ಮೇಲೆ ಆ ಗ್ರೂಪ್ಸ್ ನಾನು ಡಿಸಾಲ್ವ್ ಮಾಡಿಬಿಟ್ಟೆ. ಯಾಕಂದರೆ ಪರ್ಪಸ್ ಮುಗೀತಲ್ವಾ, ನಿಮಗೆ ಗೊತ್ತು ವಾಟ್ಸಪ್ಪಲ್ಲಿ ಗ್ರೂಪ್ಗಳು ಎಷ್ಟು ಹೆವಿ ಇರ್ತವೆ. ಸುಮ್ಮನೆ ತೆಗೆದು ನೋಡಿದ್ರೆ ಸಾಕು, ಸುಮ್ಮನೆ ಗ್ರೂಪ್ಗಳು ಸಿಕ್ಕಾಪಟ್ಟೆ ಇರ್ತವೆ. ಅದ್ರಲ್ಲಿ ತುಂಬ ಗ್ರೂಪ್ಸ್ ಹೆಂಗೆ ಅಂತಂದರೆ ಕ್ರಿಯೇಟ್ ಆದಾಗ ಒಂದು ವಾರ ಆ್ಯಕ್ಟಿವ್ ಆಗಿರ್ತಾವೆ, ಆಮೇಲೆ 15-20 ದಿನ ಬಿಟ್ಬಿಟ್ರೆ ಆ ಗ್ರೂಪ್ ಸುದ್ದಿನೇ ಇರಲ್ಲ. ಒಂದು 6 ತಿಂಗಳು 8 ತಿಂಗಳು ಬಿಟ್ಬಿಟ್ರೆ ಆ ಗ್ರೂಪ್ ಇದೆಯಾ ಇಲ್ವಾ ಅನ್ನೋಂಗೆ ಡೆಡ್ ಆಗ್ಬಿಟ್ಟಿರುತ್ತೆ. ಹಂಗೆ ನಂದಿದ್ದು ಕೆಸೆಟ್ ಗ್ರೂಪ್ಗಳು ಕೂಡ ಸೀಸನ್ ಅಂದರೆ ನಿಮಗೆ ಅರ್ಥ ಆಗುತ್ತಲ್ವಾ, ಕೆಸೆಟ್ ನೋಟಿಫಿಕೇಶನ್ ಆದಮೇಲೆ ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಂಡ್ ರಿಸಲ್ಟ್ ಬರೋವರೆಗೂ ಸಂಭವ ಇಟ್ ಈಸ್ ಓಕೆ. ಅಂದರೆ ಆಗಸ್ಟ್ ಸುಮಾರಿಗೆ ಅದು ಆ್ಯಕ್ಟಿವ್ ಆಯಿತು ಅಂದರೆ ಪ್ರತಿ ವರ್ಷ ನವಂಬರ್ ಡಿಸೆಂಬರಿಗೆ ರಿಸಲ್ಟ್ ಬರುತ್ತೆ. ಅಂದರೆ ಅಷ್ಟು ವರ್ಷದ 4 ತಿಂಗಳು ಆ್ಯಕ್ಟಿವ್ ಇರುತ್ತೆ ಅಷ್ಟೇ. ಇನ್ನು 6-8 ತಿಂಗಳು ಅದು ಏನು ಆ್ಯಕ್ಟಿವಿಟೀಸ್ ಇರೋದು, ಆ್ಯಕ್ಟಿವೇಟ್ ಮಾಡೋಂಥದ್ದು ಏನೂ ಇರಲ್ಲ. ಅದರಲ್ಲಿ ಡೆಡ್ ಆಯಿತು. ಹಾಗೆ ಡೆಡ್ ಮಾಡೋದು ಯಾಕೆ ಅಂತ ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಎಲ್ಲ 2 ಗ್ರೂಪ್ ಇದ್ದು 2 ಡಿಲೀಟ್ ಮಾಡಿಬಿಟ್ಟೆ. 21ನಲ್ಲಿ ಮತ್ತೆ ಗ್ರೂಪ್ ಮಾಡಿದೆ, ಅದನ್ನು 22ನಲ್ಲಿ ಡಿಲೀಟ್ ಮಾಡಿದೆ. 22ನಲ್ಲಿ ಒಂದು ಸರಿ ಮಾಡಿದೆ. 22ನಲ್ಲಿ ಮಾಡೋಷ್ಟೊತ್ತಿಗಾಗಲೇ ಅರೌಂಡ್ 1100 ಜನ ಏನೋ ಆಗಿದ್ರು ಅದರಲ್ಲಿ. ಅಲ್ಲಿ ಒಂದು ಸಮಸ್ಯೆ ಆಯಿತು. 2022ನಲ್ಲಿ ಮಾಡಿದಾಗ ನನಗೊಂದು ಪ್ರಾಬ್ಲಮ್ ಫೇಸ್ ಆಯಿತು. ಏನಂತಂದರೆ ಸ್ಟಡಿ ಮೆಟೀರಿಯಲ್ ಜನರಲ್ ಪೇಪರ್ ಕಳಿಸಿದಾಗ ಇಟ್ ವಾಸ್ ಗುಡ್. ವಾಟ್ಸಪ್ಪಲ್ಲಿ ಜನರಲ್ ಪೇಪರ್ ಕಳಿಸಿದಾಗ ಸಪೋಸ್ ಕಾಮರ್ಸ್ ಕಳಿಸ್ದೆ ಅಂದಾಗ ಉಳಿದವರೆಲ್ಲರೂ ನಮಗೆ ಅದು ಬೇಕು ಇದು ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಬೇರೆ ಒಂದೊಂದು ಸಬ್ಜೆಕ್ಟ್ ಕಳಿಸ್ದಂಗಲೂ ಬೇರೆ ಬೇಕು ಅಂತ. ಆ್ಯಂಡ್ ಸ್ವಲ್ಪ ನಾನು ಯೋಚನೆ ಮಾಡಿದೆ, ಸಪೋಸ್ ನಾನು ಆ ಗ್ರೂಪಲ್ಲಿ ಒಬ್ಬ ಮೆಂಬರ್ ಆಗಿದ್ದಿದ್ರೆ ನನಗೆ ಆ ಗ್ರೂಪ್ ಹೆಂಗೆ ಫೀಲ್ ಆಗ್ತಾ ಇತ್ತು ಅಂತ. ನನ್ನ ಹಿಸ್ಟ್ರಿ ಸಬ್ಜೆಕ್ಟು, ಆ ಗ್ರೂಪಲ್ಲಿ ಹಿಸ್ಟ್ರಿ ಬಿಟ್ಟು ಬೇರೆವೆಲ್ಲ ಬಂದಂಗೂ ನನಗೆ ಒಂಥರ ಇರಿಟೇಷನ್ ಕ್ರಿಯೇಟ್ ಆಗುತ್ತೆ. ನ್ಯಾಚುರಲಿ ಇರಿಟೇಷನ್ ಕ್ರಿಯೇಟ್ ಆಗುತ್ತೆ, ಇದೇನಪ್ಪ ನಾನು ಹಿಸ್ಟ್ರಿ ಸಬ್ಜೆಕ್ಟು ಬಿಟ್ಟು ಬೇರೆ ಏನೆಲ್ಲ ಬರ್ತಿದ್ದಾವಲ್ಲ ಅಂತ. ಹಾಗಾಗಿನೇ 2022ನಲ್ಲಿ ಕ್ರಿಯೇಟ್ ಮಾಡಿದ ಗ್ರೂಪ್ಗಳನ್ನು ಫೈನಲಾಗಿ ಡಿಸಾಲ್ವ್ ಮಾಡಿಬಿಟ್ಟು 23ನಲ್ಲಿ ಒಂದು ಗ್ರೂಪ್ ಮಾಡಿದೆ. 2023ನಲ್ಲಿ ಫಸ್ಟ್ ಟೈಮ್ ಸಬ್ಜೆಕ್ಟ್ ಬೇಸ್ಡ್ ಗ್ರೂಪ್ಸ್ ಮಾಡಿದೆ. ಜನರಲ್ ಪೇಪರ್ಗೆ ಒಂದು ಗ್ರೂಪು, ಆಯಾ ಸಬ್ಜೆಕ್ಟಿಗೆ ಒಂದು ಗ್ರೂಪ್. ಯಾಕೆ ಅಂತಂದರೆ ಜನರಲ್ ಪೇಪರ್ ಕಂಟೆಂಟ್ನ ಎಲ್ಲದರಲ್ಲೂ ಪದೇ ಅಪ್ಲೋಡ್ ಮಾಡಿದ್ರೆ ನನ್ನ ಮೊಬೈಲು ಸ್ಟೋರೇಜು, ಮೆಮೊರಿ ಆ್ಯಂಡ್ ಸ್ಪೀಡು ಗೊತ್ತಲ್ವ ನಮಗೆ. 23ನಲ್ಲಿ ಮಾಡಿದಾಗ ರಫ್ಲಿ ಅಬೌಟ್ 18 ಸಬ್ಜೆಕ್ಟ್ಸ್ ಗ್ರೂಪ್ ಮಾಡಿದ್ದಾನೆ, 18 ಸಬ್ಜೆಕ್ಟ್ ಗ್ರೂಪ್ ಮಾಡಿದ್ದು. ಹಾಗಾಗಿ 23ನಲ್ಲಿ ಗ್ರೂಪ್ ಮಾಡಬೇಕಾದ್ರೆ ಫರ್ಮ್ಲಿ ಡಿಸೈಡೆಡ್, ಇಲ್ಲ ಇದನ್ನು ಸಪ್ರೇಟಾಗಿ ಮಾಡೋಣ ಅಂತ. ಆ್ಯಂಡ್ ಅಫ್ಕೋರ್ಸ್ 23ನಲ್ಲಿ ಅಷ್ಟೆಲ್ಲ ಅಂದರೆ ತುಂಬ ಏನಲ್ಲ, ನನ್ನ ಹತ್ರ ಕಲೆಕ್ಟ್ ಮಾಡಿದಂಥ ಮಟೀರಿಯಲ್ಸ್, ಸಾಫ್ಟ್ ಕಾಪೀಸು, ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಆ್ಯಂಡ್ ನಾನು ಕೆಲವು ವೆಬ್ಸೈಟ್ಗಳಿಗೆ ರಿಜಿಸ್ಟರ್ ಆಗಿದ್ದಾಗ ಸಿಗೋ ಬುಕ್ಸ್ ಏನಿದ್ವಲ್ಲ, ಸ್ಟಡಿ ಮೆಟೀರಿಯಲ್, ಅಲ್ಲಿ ಗ್ರೂಪಲ್ಲಿ ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ನೋಡಿರ್ಬೋದು. ಅದರಲ್ಲಿ ಇರೋ ತುಂಬ ಮೆಟೀರಿಯಲ್ಸು ನಾನು ಮೊಬೈಲಲ್ಲಿ ನೋಡ್ತಾ ಇರ್ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಆ ಸ್ಕ್ರೀನ್ಶಾಟ್ನ ಕ್ರಾಪ್ ಮಾಡಿ PDF ಮಾಡಿರೋವು. ನಾನು ಯಾಕೆ ಅದನ್ನು ಅಷ್ಟು ಸ್ಟ್ರಿಕ್ಟಾಗಿ ಎಂಟ್ರಿ ಅಲೋ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ರೀಸನ್ಗೆ, ನಾನು ಇಂಟರ್ನೆಟ್ಟಲ್ಲಿ ಒಂದಷ್ಟು ಏನೋ ಮಟೀರಿಯಲ್ ಸರ್ಚ್ ಮಾಡಿ ಅದು ನನಗೆ ಸಿಗುತ್ತೆ, ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಅದರಲ್ಲಿ ಯಾವುದೋ ಒಂದು ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಇರ್ಬೋದು, ಅದು ನನಗೆ ಗೊತ್ತಾಗಲ್ಲ. ಅದು ಆ ಥರ ಕಾಪಿರೈಟ್ ಕಂಟೆಂಟ್ ಪ್ರೊಟೆಕ್ಟನ್ನು ನಾನು ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ನಾನು ಶೇರ್ ಮಾಡಿದ್ದು ಅದು ಮತ್ತೆ ಪಬ್ಲಿಷರ್ಗೋ ಆಥರ್ಗೋ ಯಾರಿಗಾರು ಗಮನಕ್ಕೆ ಬಂತು ಅಂದರೆ ದೇ ಕ್ಯಾನ್ ಸ್ಯೂ ಮೀ. ಅದು ಕಾಪಿರೈಟ್ ವೈಲೇಷನ್ ಆಗುತ್ತೆ ಅಂತ. ಬೀಯಿಂಗ್ ಎ ಗೌರ್ಮೆಂಟ್ ಎಂಪ್ಲಾಯಿ, ಡಿಗ್ರಿ ಕಾಲೇಜ್ ಲೆಕ್ಚರಲ್ಲಿ 20 ವರ್ಷ ಸರ್ವಿಸ್ ಮಾಡಿ ಈಗ ನಾನು ಅಂಥವನ್ನ ಮಾಡಿಕೊಂಡು ಅವನ್ನೆಲ್ಲ ಫೇಸ್ ಮಾಡೋದು ಅಂದರೆ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ಅದು ಐಡಿಯಾನೂ ಬರಲ್ಲ, ಅದು ಒರಿಜಿನಲ್ ಹೌದು ಅದು ಫ್ರೀ ಆಕ್ಸೆಸ್ ಇದೆಯೋ ಇಲ್ವೋ ಏನೋ ಅಂತ. ಹಾಗಾಗ್ಬಿಟ್ಟು ನಾನು ಎಂಟ್ರಿ ರಿಸ್ಟ್ರಿಕ್ಟ್ ಮಾಡಿದೆ. 2023ನಲ್ಲಿ ಸ್ವಲ್ಪ ಸಮಾಧಾನಕರ. ಅಲ್ಲಿವರೆಗೂ ಎಷ್ಟು ಜನ ಪಾಸ್ ಆಗಿದ್ರೆ ಏನಾಯ್ತಾ ಅಂತ ನಾನು ಅಷ್ಟೊಂದು ಸೀರಿಯಸ್ ತಲೆ ಕೆಡ್ಸ್ಕೊತಿರ್ಲಿಲ್ಲ. ನಾನು ಮಾಡಿದ್ದೀನಿ ಬಿಡೋದು ಸುಮ್ಮನೆ ಆಗ್ತಾಯಿದೆ. 2023ನಲ್ಲಿ ನಮ್ಮ ಕಾಲೇಜ್ಗೆ, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಚಿತ್ರದುರ್ಗ, ಅಲ್ಲಿ IQACಗೆ ರಿಪೋರ್ಟ್ ಕೊಡೋ ಒಂದು ವಿಷಯ ಸಂದರ್ಭ ಬಂತು. ಆವಾಗ ಹೇಳಿದೆ ನಾನು, ನೀವು ಹಿಂಗೆ ನಾನು ಕಾಲೇಜಿಂದ ಏನೋ ಇದಕ್ಕೆ ತೊಗೊಂಡಿಲ್ಲ, ಈಗಲೂ ಹೇಳ್ತಾ ಇದ್ದೀನಿ, ಕಾಲೇಜಿಂದ ಇದಕ್ಕೆ ಯಾವುದೇ ಥರದ ಫಂಡಿಂಗು ಇಲ್ಲ, ಯಾವುದೇ ಥರದ್ದು ಸಪೋರ್ಟ್ ಇನ್ ದ ಸೆನ್ಸ್ ನಾನು ಇವನ್ನೆಲ್ಲ ಮಾಡೋದು ಬಿಯಾಂಡ್ ಕಾಲೇಜ್ ಅವರ್ಸಲ್ಲೂ ಕೂಡ ಅಲ್ಲ. ಹಾಗಿದ್ದರಿಂದಾಗಿ ರಿಪೋರ್ಟು ಇಷ್ಟು ಜನ ಪಾಸ್ ಆಗಿರಬಹುದು ಅಂತ ಅಂದೆ ನಾನು. ಒಂದು 50 ಜನ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂತ. ಎಷ್ಟಾಗಿದ್ರು ಒಂದು ಸರಿ ಕೇಳಿ ನೋಡ್ರಿ ಅಂದರು. ಸರಿ ಅಂತ ಗ್ರೂಪಲ್ಲಿ ನೋಡಿದ್ರೆ ಆ್ಯಂಡ್ ನನಗೆ ಸ್ವಲ್ಪ ಖುಷಿಯಾಗಂಥ ನಂಬರ್ ಬಂತು. 111 ಜನ ಕ್ಲಿಯರ್ ಮಾಡಿದ್ರು 2023ನಲ್ಲಿ ಎಲ್ಲ ಸಬ್ಜೆಕ್ಟ್ ಸೇರಿ. ಅದು ನನಗೊಂಥರ ಖುಷಿ ಅನಿಸ್ತು. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅರೌಂಡ್ 50 to 60, ಅದು 2 ಪಟ್ಟು. ಹಾಗಾಗಿ ಏನು ಮಾಡಿದೆ, 24ಗೆ ಬರೋಷ್ಟೊತ್ತಿಗೆ ವಾಟ್ಸಪ್ಪಲ್ಲಿ ಒಂದಷ್ಟು ಚೇಂಜಸ್ ಮಾಡಿಕೊಂಡೆ. ಒಂದು ಸಬ್ಜೆಕ್ಟ್ಗೆ ಮಾತ್ರ ಜಾಯಿನ್ ಆದರೆ ಉತ್ತಮ ಅನ್ನೋದು. ಆ್ಯಂಡ್ ಇದು 24ರಲ್ಲಿ ಮಾಡಿದ್ದು. 23ನಲ್ಲಿ ಮಾಡಿದ ಗ್ರೂಪ್ಸ್ನ ಡಿಲೀಟ್ ಮಾಡೋಕ್ಕೆ ಹೋಗಲಿಲ್ಲ, 24ರಲ್ಲಿ ಹಾಗೆ ಉಳಿಸ್ಕೊಂಡೆ. ಆ್ಯಂಡ್ 23ನಲ್ಲಿ ಮಾಡಿದ್ದನ್ನು ಡಿಲೀಟ್ ಮಾಡಿದೆ. ಆ್ಯಂಡ್ ಅದನ್ನ 24ರಲ್ಲಿ ಈಗೇನು ನಾನು ವಾಟ್ಸಪ್ ಗ್ರೂಪ್ಸ್ ಮಾಡಿದ್ರಲ್ವಾ, ವಾಟ್ಸಪ್ಪಲ್ಲಿ ಮಾಡಿರೋ ಗ್ರೂಪ್ಸು ನಾನಿರೋವರೆಗೂ ಪರ್ಮನೆಂಟ್ ಆಗಿರ್ತಾವೆ. ನಾನು ಮತ್ತೆ ಆ ಗ್ರೂಪ್ಸ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಹಾಗೆ ಇರ್ತವೆ, ಕಂಟಿನ್ಯೂ ಆಗ್ತವೆ.
ಈ ವರ್ಷ ಅಪ್ಲೈ ಮಾಡೋರು ಜಾಯ್ನ್ ಆಗಿ ನೆಕ್ಸ್ಟ್ ಇಯರ್ ನಾನು ಅದು ಎಲ್ಲಿವರೆಗೂ ಮೇಂಟೈನ್ ಮಾಡ್ತೀನೋ ಅಲ್ಲಿವರೆಗೂ ನಾನು ಆ ಗ್ರೂಪ್ಸು ನಿಮಗೆ ರೆಗ್ಯುಲರಾಗಿ ಸಿಗ್ತಾನೆ ಇರ್ತವೆ. ಆ್ಯಂಡ್ ಇಲ್ಲಿ ಲಾಸ್ಟ್ ಇಯರ್ ಒಂದು ಸಮಸ್ಯೆ ಆಯಿತು ನನಗೆ ಗ್ರೂಪ್ ಮೇಂಟೈನ್ ಮಾಡೋ ವಿಷಯದಲ್ಲಿ ಒಂದು ಸಮಸ್ಯೆ ಆಯಿತು. ಏನು ಅಂತಂದರೆ ಸೆಪ್ಟೆಂಬರ್ 10ನೇ ತಾರೀಕು ಒಂದಷ್ಟು ಕಂಟೆಂಟ್ ಕಳಿಸಿರ್ತೀನಿ ನಾನು. ಎಕ್ಸಾಂಪಲ್ ಹಿಸ್ಟ್ರಿ ಗ್ರೂಪೇ ಅಂದ್ಕೊಳ್ರಿ. ಸೆಪ್ಟೆಂಬರ್ 10ನೇ ತಾರೀಕು ಹಿಸ್ಟ್ರಿ ಗ್ರೂಪಲ್ಲಿ ಒಂದಷ್ಟು ಹಳೆ ಕ್ವಶನ್ ಪೇಪರ್ಸು ಒಂದಷ್ಟು ನೋಟ್ಸ್ ಎಲ್ಲ ಕಳಿಸಿರ್ತೀನಿ. ಸೆಪ್ಟೆಂಬರ್ 15ನೇ ತಾರೀಕು ಯಾರೋ ಜಾಯ್ನ್ ಆಗ್ತಾರೆ. ಜಾಯ್ನ್ ಆಗಿಬಿಟ್ಟು ಸರ್ ಮತ್ತೆ ಕಳಿಸಿ ಅಂತಾರನ್ನ. ಈಗ ಮತ್ತೆ ಅದನ್ನು ಅವ್ರಿಗೆ ಇಂಡಿವಿಜುವಲಾಗಿ ಕಳಿಸ್ಕೊಂತ ಇದ್ದರೆ ಸ್ವಲ್ಪ ನನ್ನ ಟೈಮು ಯೋಚನೆ ಮಾಡಿರಿ ನೀವು. ನಾನಿಲ್ಲಿ ಬೆಳಗ್ಗೆಯಿಂದ ಹೆಚ್ಚು ಕಡಿಮೆ 9 ಗಂಟೆಯಿಂದ 5 ಗಂಟೆವರೆಗೂ ಕಾಲೇಜಲ್ಲಿ ಇರ್ತೀನಿ. ಆ್ಯಂಡ್ ಹಾರ್ಡ್ಲಿ ಅಬೌಟ್ ನನ್ನ ಬೇರೆ ಬೇರೆ ಕೆಲಸದ ಬಂದೆ ಈ ಗ್ರೂಪು ಇದಕ್ಕೆ ಅಂತ ನಾನು ವಾರಕ್ಕೆ ಅಥವಾ ನಾನು ಈಗಲೂ ಹೇಳ್ತಾ ಇದ್ದೀನಿ. ಸೊ ಹಾಗೆ ನನ್ನ ಟೈಮು ನನಗೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡಿದೆ, ಒಂದು ಸಲ ಕಳಿಸಿದ್ರೆ ಯಾವಾಗೇ ಜಾಯ್ನ್ ಆದರೂ ಪರವಾಗಿಲ್ಲ, ಅವ್ರಿಗೆ ಅದು ಯಾವಾಗಲೂ ಸಿಗೋ ಥರ ಇರಬೇಕು ಅಂತ. ಇದಕ್ಕೆ ನನಗೆ ಸಿಕ್ಕಿದ ಸಿಂಪಲ್ ಸೊಲ್ಯೂಷನ್ ಅಂತಂದರೆ ಟೆಲಿಗ್ರಾಮು. ಹಾಗಾಗಿ ಈ ಸಾರಿ ನಾನು ಅದನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಡಿದೆ. ಆ್ಯಂಡ್ ಲಾಸ್ಟ್ ಟೈಮು 2023ನಲ್ಲಿ 111 ಜನ ಕ್ಲಿಯರ್ ಮಾಡಿದ್ರು ಗ್ರೂಪಿಂದ ಅಂತ ಹೇಳಿದೆ. 111 ಜನ. ಒಂದು 2024ಅಲ್ಲಿ ಏನಾಯಿತು, ಎಲ್ಲ ಕಲೆಕ್ಟ್ ಮಾಡ್ಕೊಂತ ಬಂದೆ 136 ಜನ ಆಯಿತು. 136 ನಂಬರ್ ಜಾಸ್ತಿ ಆಗಿದ್ದು ನನಗೂ ಖುಷಿ ಆಯಿತು. ಕಾಲೇಜಲ್ಲಿ ಅದನ್ನೆಲ್ಲ ಹೇಳ್ತಾ ಹೋದೆ. ಅದು ಒಂದು ಟೀಮ್ ಬಂದಿತ್ತು, ನಮ್ಮ ಬೆಂಗಳೂರು ಹೆಡ್ ಆಫೀಸಿಂದ ಒಂದು ಟೀಮ್ ಬಂದಿತ್ತು. ಟೀಮ್ ಬಂದಾಗ ಅವ್ರಿಗೆಲ್ಲ ಲಿಸ್ಟ್ ಕೊಟ್ಟೆ ಯಾರ್ಯಾರು ಅಂತ. ಅವ್ರದ್ದು ನೇಮು ಕ್ಲಿಯರ್ ಮಾಡಿದವ್ರದ್ದು ಹೆಸರು, ಆಮೇಲೆ ಅವ್ರದ್ದು ರಿಜಿಸ್ಟರ್ ನಂಬರು, ಪೇಪರ್ 1 ಎಷ್ಟು ಮಾರ್ಕ್ಸು, ಪೇಪರ್ 2 ಎಷ್ಟು ಮಾರ್ಕ್ಸು, ಅವ್ರ ಪ್ಲೇಸ್ ಯಾವುದು. ನಾನು ಪಾಸ್ ಮಾಡಿರೋರ ಹತ್ರ ಅಷ್ಟೇ ಇನ್ಫಾರ್ಮೇಷನ್ ತೊಗೊಂಡಿದ್ದು. ಆ್ಯಂಡ್ ಪ್ರೆಸೆಂಟೇಷನ್ ಅದೊಂದು ಕಂಗ್ರಾಲೇಷನ್ ಬ್ಯಾನರ್ ಮಾಡೋದಕ್ಕೆ ಅವ್ರದ್ದು ಫೋಟೋ ಕಲೆಕ್ಟ್ ಮಾಡಿದ್ದೆ. ಅವನ್ನೆಲ್ಲವನ್ನ ಪ್ರೆಸೆಂಟ್ ಮಾಡಿದೆ. ಅವರು ಒಂದು ಕ್ವಶನ್ ಕೇಳಿದರು. ಸರಿ ಆಯ್ತು, ಇವರೆಲ್ಲ ಕ್ಲಿಯರ್ ಮಾಡಿದರೆ ಅವರು ನಿಮ್ಮಿಂದನೇ ಅಥವಾ ನಿಮ್ಮ ಗ್ರೂಪಿಂದನೇ ಕ್ಲಿಯರ್ ಮಾಡಿದ್ರೆ ಅಂತ ಏನು ಗ್ಯಾರಂಟಿ ಅಂತ. ನನಗೆ ಅದು ಅರ್ಥ ಆಗಲಿಲ್ಲ ಕ್ವಶನ್. ಅವ್ರನ್ನೇ ಕೇಳಿದೆ, ಏನು ಗ್ಯಾರಂಟಿ ಅಂದರೆ ಅದಕ್ಕೆ ನಾನು ಏನು ಕೊಡಬೇಕಾಗುತ್ತೆ ಅಂತ. ಒಂದು ಕೆಲಸ ಮಾಡಿ, ನೀವು ನೆಕ್ಸ್ಟ್ ನಿಮಗೆ ಕಂಟಿನ್ಯೂ ಮಾಡೋದಾದರೆ ನೆಕ್ಸ್ಟು ನಿಮ್ಮಲ್ಲಿ ಯಾರು ನಿಮ್ಮ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕು ಅದು ಇದು ಅಂತ ಇರ್ತಾರಲ್ವ, ಅವರು ಗೆಸೆಟ್ ಎಕ್ಸಾಮ್ ಅಪ್ಲೈ ಮಾಡಿದ್ರೆ ಅಂತ ಕನ್ಫರ್ಮ್ ಹಾಕೊಂಡು ಆಮೇಲೆ ಜಾಯ್ನ್ ಮಾಡಿರಿ. ಅವನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ರಿಪೋರ್ಟ್ ಮಾಡ್ಬೇಕಾದ್ರೆ ಅವನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅವನ್ನ ನಿಮ್ಮ ಫೈಲ್ ಜೊತೆ ಅಟ್ಯಾಚ್ ಮಾಡಿ ಅಂದರು. ಅಂದರೆ ಅವ್ರು ಹೇಳಿದ ಹಿಂಗೆ ಅಂತಂದರೆ ಕೆಸೆಟ್ಗೆ ಅಪ್ಲೈ ಮಾಡಿರ್ತಾರಲ್ವ ಅಪ್ಲಿಕೇಶನ್ ಕಾಪಿ, ಅಂದರೆ ದೇ ಆರ್ ರಿಯಲಿ ಕ್ಯಾಂಡಿಡೇಟ್ ಅನ್ನೋ ಅರ್ಥದಲ್ಲಿ, ನಿಜವಾಗ್ಲೂ ಅವ್ರು ಕೆಸೆಟ್ 2025ಗೆ ಕ್ಯಾಂಡಿಡೇಟ್ ಆಗಿದ್ದಾರೆ ಅನ್ನೋ ಅರ್ಥದಲ್ಲಿ ಒಂದು ಅಪ್ಲಿಕೇಶನ್ ಕಾಪಿ ಇರಲಿ. ಅದಾದಮೇಲೆ ನೀವು ಕಂಟೆಂಟ್ ಏನೇನೋ ಅಪ್ಲೋಡ್ ಮಾಡಿದರೆ ಅದು ಇದು ತೀರಾ ಡೀಟೇಲ್ ಏನು ಬೇಡ, ಸಮ್ಮರಿ ಥರ ಇದ್ಬಿಡಲಿ. ಸಮ್ಮರಿ ಥರ ಅಂತಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸು ಅಪ್ಲೋಡ್ ಮಾಡಿದ್ದೀರಿ ಎಸ್ಸು, ಸ್ಟಡಿ ಮೆಟೀರಿಯಲ್ ಅಪ್ಲೋಡ್ ಮಾಡಿದರೆ ಎಸ್ಸು, ಮಾರ್ಕ್ ಟೆಸ್ಟ್ ಮಾಡಿದರೆ ಎಸ್ಸು, ಈ ಥರ ಒಂದು ಸಮ್ಮರೈಸ್ ಮಾಡಿಬಿಟ್ರಿ ಸಬ್ಜೆಕ್ಟ್ ವೈಸು ಅಥವಾ ಗ್ರೂಪ್ ವೈಸು ಮಾಡಿಬಿಟ್ಟು ಟೋಟಲ್ ಎಷ್ಟು ಜನ ಕ್ಲಿಯರ್ ಮಾಡ್ತಾರೆ ಅಂತ ಕೊಡ್ರಿ. ಅದು ನಿಮಗೂ ಕೂಡ ಒಂದು ನೀವು ಮಾಡಿದ್ದಕ್ಕೂ ಒಂದು ರೆಕಗ್ನೇಷನ್ ಸಿಗುತ್ತೆ. ಆ್ಯಂಡ್ ಲೇಟರ್ ನಿಮ್ಮ ಕಾಲೇಜ್ಗೂ ಅದರಿಂದ ನೆಕ್ಸ್ಟ್ UGC NAC ವಿಸಿಟ್ ಅಂತವೆಲ್ಲ ಬಂದಾಗ ನಿಮ್ಮ ಕಾಲೇಜ್ಗೂ ಪಾಯಿಂಟ್ ಜಾಸ್ತಿ ಆಗುತ್ತೆ, ನಿಮ್ಮ ಕಾಲೇಜ್ ಗ್ರೇಡ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟು ಕೂಡ ನಮ್ಮಲ್ಲಿ ಒಬ್ರು ಈ ಥರ ಸಪೋರ್ಟ್ ಮಾಡ್ತಾರೆ. ಯೂನಿವರ್ಸಿಟಿಗಳು ಮಾಡಬೇಕಾಗಿರೋ ಕೆಲಸನ ಒಬ್ಬರು ನಮ್ಮ ಸ್ಟಾಫ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಡೋಕೆ ನಮಗೂ ಖುಷಿ ಇರುತ್ತೆ ಅಂತ ಹೇಳಿ. ಸರಿ ಆಯಿತು, ನನ್ನ ಖುಷಿಗೆ ನನ್ನ ಟೈಮ್ ಪಾಸ್ಗೆ ಅಂತ ಮಾಡ್ತಾ ಇರೋದ್ರಿಂದ ನನಗೂ ಉಪಯೋಗ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಕಾಲೇಜ್ಗೆ ಡಿಪಾರ್ಟ್ಮೆಂಟ್ಗೆ ಹೆಸರು ಬರುತ್ತೆ ಅಂದರೆ ನಾನು ಕಳ್ಕೊಳೋದೇನೋ ಇಲ್ಲ ಅದರಲ್ಲಿ. ಹಾಗಾಗಿನೇ ನಾನು ಟೆಲಿಗ್ರಾಮ್ ಗ್ರೂಪ್ ಚೂಸ್ ಮಾಡೋದಕ್ಕೆ 2 ರೀಸನ್ಸ್ ಇದ್ದಾರೆ. ರೀಸನ್ ನಂಬರ್ 1, ಒಂದು ಸಾರಿ ನಾನು ಅಪ್ಲೋಡ್ ಮಾಡಿದೆ ಅಂತಂದರೆ ಅಥವಾ ಒಂದು ಸಾರಿ ಕಂಟೆಂಟ್ ನಾನು ಇನ್ಪುಟ್ ಮಾಡಿದೆ ಅಂತಂದರೆ ಪದೇ ಮಾಡೋದು ಬೇಕಾಗಿಲ್ಲ. ನೀವು ಏನು ಟೆಲಿಗ್ರಾಮ್ ಗ್ರೂಪ್ಸ್ ನೋಡ್ತಾ ಇದ್ರಲ್ವಾ, ಅದು ಹೆಚ್ಚು ಕಡಿಮೆ ನಾನು ಜುಲೈ ತಿಂಗಳಿಂದ ರೆಡಿ ಮಾಡೋದನ್ನು. ಜುಲೈ ತಿಂಗಳಿಂದ ನಾನು ಫ್ರೀ ಆಗಿದ್ದಾಗೆಲ್ಲ ಕಂಟೆಂಟ್ಗಳು ತೊಗೊಂಡು ಅದನ್ನು ಅಪ್ಲೋಡ್ ಮಾಡ್ತಾನೆ ಹೋಗಿದ್ದೀನಿ. ಅದು ಒಂದು. ಹಾಗಾಗಿ ನೀವು ಇವಾಗ ಜಾಯ್ನ್ ಆದರೂ ಕೂಡ ನಾನು ಜುಲೈಲಿ ಅಪ್ಲೋಡ್ ಮಾಡೋರು ಕೂಡ ನಿಮಗೆ ಸಿಗ್ತವೆ. ಸಪೋಸ್ ವಾಟ್ಸಪ್ಪಲ್ಲೇ ಕಂಟಿನ್ಯೂ ಮಾಡ್ಕೊಂತ ಹೋಗಿದ್ದಿದ್ರೆ ಇದು ಹಿಂಗೆ ಆಗ್ತಿರ್ಲಿಲ್ಲ. ನೀವು ಇವತ್ತು ಜಾಯ್ನ್ ಆದ್ರಿ ಅಂದರೆ ನೆನ್ನೆವರೆಗೂ ಕಳಿಸೋದು ನಿಮಗೆ ಸಿಗ್ತಿರ್ಲಿಲ್ಲ, ನೆನ್ನೆವರೆಗೂ ಹೇಳಿರೋದು ನಿಮ್ಮ ಮಾಹಿತಿ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿನೇ ನಾನು ಟೆಲಿಗ್ರಾಮ್ನ ಚೂಸ್ ಮಾಡಿದ್ದು ಮೇನ್ ರೀಸನ್. ನನಗೆ ಕೆಲಸ ಕಡಿಮೆ ಆಗುತ್ತೆ ಒಂದು ಥಿಂಗ್, ಯಾಕಂದ್ರೆ ನಂದು ಬೇರೆ ಒಂದಿಷ್ಟು ಪ್ರಾಜೆಕ್ಟ್ ಅಂದರೆ ಬುಕ್ ರೈಟಿಂಗಲ್ಲಿದೆ. ಒಂದು ಭಾರತದ ಇತಿಹಾಸ, ನೆಟ್ ಟು ಸ್ಲೆಟ್ ಅನ್ನೋದಕ್ಕಿಂತಲೂ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಇತಿಹಾಸ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರೀತಾ ಇದ್ದೇನೆ, ಅದೊಂದು ರೆಡಿ ಮಾಡ್ತಾ ಇದ್ದೀನಿ. ನಾನು ಹೆಚ್ಚು ಕಡಿಮೆ 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಆ ಟೆನಿಕಾಸ್ಟ್ 2026 ಜೂನ್ ಅಷ್ಟೊತ್ತಿಗೆ ಆ ಬುಕ್ನ ಬಿಡುಗಡೆ ಮಾಡಬೇಕು ಅನ್ನೋದು ನನಗೆ ನಾನೇ ಹಾಕ್ಕೊಂಡ್ರೆ ಒಂದು ಡೆಡ್ಲೈನ್. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ತಾ ಇರೋದ್ರಿಂದಾಗಿ ವಾಟ್ಸಪ್ಪಲ್ಲಿ ಜಾಸ್ತಿ ನಾನು ಮಟೀರಿಯಲ್ ಶೇರ್ ಮಾಡೋದಾಗಲಿ ಮತ್ತೊಂದಾಗಲಿ ಇಲ್ಲ. ವಾಟ್ಸಪ್ ಒಂದು ರೀತಿ ನಿಮಗೆ ಇನ್ಫಾರ್ಮೇಷನ್ ಬುಲೆಟಿನ್ ಇದ್ದಂಗೆ ಅಷ್ಟೇ. ಅದೇನು ಎತ್ತ ಅಂತ ನಾನು ಏನಾದರೂ ಹೇಳೋದಂದರೆ ಅದ್ರಲ್ಲಿ ಹೇಳಿರ್ತೀನಿ ನಿಮಗೆ. ಆ್ಯಂಡ್ ಆಲ್ ಆ್ಯಕ್ಟಿವಿಟೀಸ್ ನಿಮ್ಗೆ ಅದರದ್ದು. ಇನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಇರೋರಿಗೆ ಹೇಳ್ತೀನಿ, ಮಾರ್ಕ್ ಟೆಸ್ಟ್ ಲಿಂಕ್ ನನಗೆ ಕಳಿಸಿಲ್ಲ ಅಂತ ಕೆಲವರು ಕೇಳ್ತಾರೆ. ಅಲ್ಲಿ ಮಾರ್ಕ್ ಟೆಸ್ಟ್ ಲಿಂಕ್ ಕಳಿಸೋ ಪ್ರಶ್ನೆ ಇಲ್ಲ. ನೀವು ಆ ಗ್ರೂಪ್ ಓಪನ್ ಮಾಡಿದರೆ ಅದರಲ್ಲಿ ಬೇರೆ ಫೋಲ್ಡರ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ನೇ ಫೋಲ್ಡರೇ SP ಸರ್ ಮಾರ್ಕ್ ಟೆಸ್ಟ್ ಫ್ರೀ ಅಂತ ಹೇಳ್ಬಿಟ್ಟು ನೀವು ಅದು ಓಪನ್ ಮಾಡಿಕೊಂಡ್ರೆ ಪೇಪರ್ 1 ಪೇಪರ್ಸ್ಗೆ ಮಾರ್ಕ್ ಟೆಸ್ಟ್ 1, ಮಾರ್ಕ್ ಟೆಸ್ಟ್ 2, ಮಾರ್ಕ್ ಟೆಸ್ಟ್ 3 ಅಂತ ಲಿಂಕ್ಸ್ ಇದ್ದಾವೆ. ಅಲ್ಲಿ ಲಿಂಕ್ 1, ಲಿಂಕ್ 2 ಅಂತ ಇದೆ. ಸೆಪ್ಟೆಂಬರ್ 28ವರೆಗೆ ಕಳಿಸಿರೋರ್ದು ಲಿಂಕ್ 1ಅಲ್ಲಿ ಆ್ಯಡ್ ಮಾಡಿದ್ದೀನಿ.
ಆಮೇಲೆ ಕಳಿಸಿರೋದು ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ ನನಗೆ. ಏನಪ್ಪ ಅಂತಂದರೆ ಗೂಗಲ್ ಫಾರ್ಮಲ್ಲಿ ಮ್ಯಾಕ್ಸಿಮಮ್ 50 ಜನನ, ಮ್ಯಾಕ್ಸಿಮಮ್ 500 ಜನನ ಆ್ಯಡ್ ಮಾಡ್ಬೋದು ಗೂಗಲ್ ಫಾರ್ಮಲ್ಲಿ. ಅದಕ್ಕಿಂತ ಜಾಸ್ತಿ ಆ್ಯಡ್ ಮಾಡೋಕ್ಕಾಗಲ್ಲ ಅದರಲ್ಲಿ, ಅದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಏನಾಗ್ಬಿಡ್ತು, 500ರ ನಂತರ ಆಗಿರೋರಿಗೋಸ್ಕರ ಇನ್ನೊಂದು ಫಾರ್ಮ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಅದು ಸ್ವಲ್ಪ 2-3 ಲೇಟ್ ಆಯ್ತು ನನಗೆ. ಅವ್ರನ್ನ ಲಿಂಕ್ 2ನಲ್ಲಿ ಹಾಕಿದ್ದೀನಿ. ಸೆಪ್ಟೆಂಬರ್ 28ವರೆಗೂ ನೀವು ಟೆಲಿಗ್ರಾಮಲ್ಲಿ ಜಿಮೇಲ್ ಐ ಡಿ ಅಥವಾ ನಿಮ್ಮ ಮೇಲ್ ಐ ಡಿ ಮೆನ್ಷನ್ ಮಾಡಿದ್ದಾರೆ, ಅದು ನಿಮಗೆ ಲಿಂಕ್ ಪೇಪರ್ 1ಗೆ ಲಿಂಕ್ 1 ಟ್ರೈ ಮಾಡಿರಿ. 28ರಿಂದ ಅಕ್ಟೋಬರ್ 2ರವರೆಗೂ ಮೆನ್ಷನ್ ಮಾಡಿದರೆ ಲಿಂಕ್ 1 ಅಥವಾ 2 ಯಾವುದೋ ಒಂದರಲ್ಲಿ ಇರುತ್ತೆ. ಅದು ಯಾಕಂದರೆ ಹಾಕಿದ್ದೀನಿ, ಯಾವುದ್ರಲ್ಲಿ ಇದೆ ಅಂತ ನನಗೂ ಗೊತ್ತಿಲ್ಲ. ಅಥವಾ ಅಕ್ಟೋಬರ್ 2 ಆದಮೇಲೆ ಏನಾದರೂ ನೀವು ಹಾಕಿದ್ರಿ ಅಂತಂದರೆ ಅದು ಲಿಂಕ್ 2ನಲ್ಲಿರುತ್ತೆ ಜನರಲ್ ಪೇಪರ್ಗೆ. ಇನ್ನು ಸಬ್ಜೆಕ್ಟ್ ಪೇಪರ್ಗೆ ಒಂದೇ ಲಿಂಕ್ ಇದೆ. ಸಬ್ಜೆಕ್ಟ್ ಪೇಪರ್ಗೆ ಎಲ್ಲ ಸಬ್ಜೆಕ್ಟು ಅಲ್ಲಿ ಮಾರ್ಕ್ ಟೆಸ್ಟ್ ಇಲ್ಲ. ನಾನು ಆಗಲೇ ಒಂದ್ಸರಿ ವಾಟ್ಸಪ್ಪಲ್ಲಿ ನಿಮಗೆ ಲಿಸ್ಟ್ ಕೊಟ್ಟಿದ್ದೆ ನಾನು ಯಾವ ಇದ್ದಾವೆ ಅಂತ. ಕೆಮಿಕಲ್ ಸೈನ್ಸು, ಕಾಮರ್ಸು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು. ಆ್ಯಂಡ್ ನಾನು ನಿಮಗೆ ಹೇಳಿದ್ನಲ್ಲ 2020ಇಂದ ಮಾರ್ಕ್ ಟೆಸ್ಟ್ ರೆಡಿ ಮಾಡಿದ್ದೆ, ಅವು ಅಲ್ಲಿದ್ದಾವೆ ಅಂತ. ಆ್ಯಂಡ್ ಅವಾಗ ನಾನು ನಿಮಗೆ ಹೇಳಿದಂತೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಮಾತ್ರ ನಾನು ರೆಡಿ ಮಾಡಿದ್ದೆ ಅವಾಗ, ಕನ್ನಡ ಮೀಡಿಯಮ್. ಯಾಕೆಂದರೆ ಒಂದು ನನ್ನ ತಲೆಗಿದ್ದೇನು ಅಂದರೆ ಕೆಸೆಟ್ ಅಲ್ಲ, ಈಗಲೂ ಹೇಳ್ತಾ ಇದ್ದೆ 2020, 21, 22ವರೆಗೆ ನನ್ನ ತಲೆಯಲ್ಲಿ ಇದ್ದಿದ್ದು ಕೆಸೆಟ್ ಅಲ್ವೇ ಅಲ್ಲ, ನೆಟ್ ಎಕ್ಸಾಮ್ ಇದ್ದಿದ್ದು. ಸೊ ನೆಟ್ ಎಕ್ಸಾಮಲ್ಲಿ ಮೀಡಿಯಮ್ಮು ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಇರುತ್ತೆ. ಹಾಗಾಗಿ ನಾನು ಮಾರ್ಕ್ ಟೆಸ್ಟ್ಗಳನ್ನ ರೆಡಿ ಮಾಡಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ನ ಮಾತ್ರ ಮಾಡಿ ಇದೇ ಉದ್ದೇಶ. ಯಾಕೆ ನಾನು ಮಾಡ್ತಾ ಇದ್ದು ನೆಟ್ ಎಕ್ಸಾಮು ಗಮನದಲ್ಲಿ ಇಟ್ಕೊಂಡು, ಸ್ಲೆಟ್ ಎಕ್ಸಾಮ್ ಅಲ್ಲ. ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ ಇದ್ದಾವೆ. ಲಾಸ್ಟ್ ಇಯರು ಅದನ್ನು ಸ್ವಲ್ಪ ರಿವೈಸ್ ಮಾಡೋ ಪ್ರಯತ್ನ ಮಾಡಿದೆ. ನಿಮ್ಮ ಗ್ರೂಪಲ್ಲೂ ಕೂಡ ನಾನು ತುಂಬ ಸಾರಿ ಕೇಳಿದೆ, ಯಾರಾದರೂ ಇದಕ್ಕೆ ಕೈ ಜೋಡಿಸ್ತೀರಾ ಏನು ಎತ್ತ ಅಂತ. ಬಟ್ ಪಾಸಿಟಿವ್ ರೆಸ್ಪಾನ್ಸ್ ಏನು ಬರಲಿಲ್ಲ ನಿಮ್ಮ ಕಡೆಯಿಂದ. ಹಾಗಾಗಿ ಸಪೋಸ್ ನೀವು ಯಾರಾದರೂ ಕೈ ಜೋಡಿಸಿದ್ರೆ ನೀವು ಹೆಂಗೆ ಮಾಡೋದು, ಏನು ಹೆಂಗೆ ರೆಡಿ ಮಾಡೋದು ಎಲ್ಲ ನಿಮ್ಗೆ ಹೇಳ್ಕೊಡ್ತಿದ್ದೆ. ಒಂದಷ್ಟು ಜನ ಬಂದರು ಕಾಮರ್ಸಿಂದ ಮತ್ತು ಕೆಮಿಕಲ್ ಸೈನ್ಸಿಂದ, ಒಂದಷ್ಟು ಜನ ಹೆಲ್ಪ್ ಮಾಡಿದರು. ಹಾಗಾಗಿ ನೋಡ್ರಿ, ಕೆಮಿಕಲ್ ಸೈನ್ಸು 5 ಇದಾವೆ ಮಾರ್ಕ್ ಟೆಸ್ಟು, ಅದರಲ್ಲಿ 3 ನಾನು ಮಾಡಿರೋ, 2 ನಿಮಗೆ ಸ್ಟೂಡೆಂಟ್ಸ್ ಮಾಡಿಕೊಟ್ರು. ಕಾಮರ್ಸಲ್ಲಿ 6 ಇದ್ದಾವೆ, 3 ನಾನು ಮಾಡಿರೋದು, ಇನ್ನು 3 ಸ್ಟೂಡೆಂಟ್ಸ್ ಮಾಡಿಕೊಟ್ರು, ನಿಮ್ಮ ಥರ ಸ್ಟೂಡೆಂಟ್ಸ್ ಮಾಡಿಕೊಟ್ರು. ಹೀಗಿದೆ. ಎಕನಾಮಿಕ್ಸಲ್ಲಿ 4, 2 ನಾನು ಮಾಡಿದ್ದು, 2 ಸ್ಟೂಡೆಂಟ್ಸ್ ಮಾಡಿಕೊಟ್ಟಿದ್ದು. ನೀವು ನಿಮ್ಮ ಫ್ರೀ ಟೈಮಲ್ಲಿ ಸ್ವಲ್ಪ ಗೂಗಲ್ ಫಾರ್ಮು ಅವೆಲ್ಲ ಯೂಸ್ ಮಾಡೋದು ಐಡಿಯಾ ನಿಮಗಿತ್ತು ಅಂತಂದರೆ ಮಾರ್ಕ್ಸ್ಗಳು 1 10 ಮಾಡ್ಬೋದು. ಒಬ್ಬೊಬ್ಬರು 10 ಕ್ವಶನ್, ಒಬ್ಬೊಬ್ಬರು ಒಂದು 10 ಜನರಲ್ಲಿ ಯಾರೋ 2 ಮುಂದೆ ಬಂದರೂ ಕೂಡ 2 ಮಾರ್ಕ್ ಟೆಸ್ಟ್ ಸಿಕ್ಕೋಗ್ಬಿಡುತ್ತೆ ನಿಮಗೆ ಕನ್ನಡದಲ್ಲಿ, ಇದು ಇಂಗ್ಲೀಷಲ್ಲಿ. ಆ್ಯಂಡ್ ಓಕೆ, ಈಗ ಬರ್ತೀನಿ. ಮಾರ್ಕ್ ಟೆಸ್ಟ್ ಕನ್ನಡದಲ್ಲಿಲ್ವಾ ಅಂತ ನೀವು ತುಂಬ ಜನ ಟೆಲಿಗ್ರಾಮಲ್ಲಿ ಮೆಸೇಜ್ ಆಗ್ತಾ ಇರ್ತಾರೆ. ಆ್ಯಂಡ್ ಕೆಲವರು ಪರ್ಸನಲ್ ಕೂಡ ಮೆಸೇಜ್ ಹಾಕಿದ್ದಾರೆ. ಕನ್ನಡದಲ್ಲಿ ಮಾಡೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಒಂದು ಪೇಪರ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗುತ್ತೆ. ಪೇಪರ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದಕ್ಕೆ ಗೂಗಲ್ ಟ್ರಾನ್ಸ್ಲೇಷನನ್ನು ಯೂಸ್ ಮಾಡಿದರೆ ಯಾವ ಥರ ಆಗುತ್ತೆ ಅಂತೇಳಿ ಮೊನ್ನೆ KS ಎಕ್ಸಾಮು ಕ್ಯಾನ್ಸಲ್ ಆಯ್ತಲ್ವಾ, ಅದು ನಿಮಗೆ ಗೊತ್ತಿರ್ಬೋದು. KS ಎಕ್ಸಾಮ್ ಕ್ಯಾನ್ಸಲ್ ಆಗೋದಕ್ಕೆ ಮೇಯ್ನ್ ರೀಸನ್ನೇ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಸ್ ಇದ್ದಿದ್ದು. ಹಾಗಾಗಿ ಗೂಗಲ್ ಟ್ರಾನ್ಸ್ಲೇಷನ್ನ ಬ್ಲೈಂಡಾಗಿ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲಿಗೂ ನಾನು ಹಿಸ್ಟ್ರಿ ಪೇಪರ್ನ ಗೂಗಲ್ ಟ್ರಾನ್ಸ್ಲೇಷನ್ ಯೂಸ್ ಮಾಡಿ ನೋಡಿದೆ. ನನಗೆ ಹಿಸ್ಟ್ರಿ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ನಾನು ಕರೆಕ್ಷನ್ ಮಾಡ್ಕೋಬಲ್ಲೆ. ಬಟ್ ಇದೇ ಫಾರ್ಮುಲಾ ನಾನು ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಇವಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಅದು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ, ಅದು ತಪ್ಪೋ ಸರಿ ನನಗೆ ಗೊತ್ತಾಗಲ್ಲ. ಹೀಗಿರೋದ್ರಿಂದಾಗಿ ತಪ್ಪು ಸರಿಗಳು ನನಗೊಂದು ಐಡಿಯಾ ಬರದೇ ಇರೋದ್ರಿಂದಾಗಿ ನಾನು ಕನ್ನಡದಲ್ಲಿ ಮಾಡಿಕೊಡ್ತೀನಿ ಅಂತ ನಾನು ಗ್ಯಾರಂಟಿ ಹೇಳಲ್ಲ. ಕಾಮರ್ಸು ಬರೀ ಇಂಗ್ಲೀಷ್ ಮೀಡಿಯಮ್ ಇದಾವೆ ನೋಡ್ರಿ, ಯಾವುದು ಕಾಮರ್ಸು ಮತ್ತು ಸೈನ್ಸ್ ಸಬ್ಜೆಕ್ಟ್ಗಳಿದಾವಲ್ವಾ, ಇದು ಬೇಕಾದರೆ ಒಂದು ಲೈವ್ ಮಾರ್ಕ್ ಟೆಸ್ಟ್ ಅನ್ನೋ ಮಾಡೋ ಒಂದು ಉದ್ದೇಶ ಇದೆ. ಮೊನ್ನೆ ಗ್ರೂಪಲ್ಲಿ ನಿಮಗೆ ಹೇಳಿದೆ, ನವಂಬರ್ 2ಕ್ಕೆ ಸ್ಲೆಟ್ ಎಕ್ಸಾಮ್ ಇದೆ ಅಲ್ವಾ, ಅದರ ಹಿಂದಿನ 2 ವಾರಗಳಲ್ಲಿ ಒಂದು ಲೈವ್ ಮಾರ್ಕ್ ಟೆಸ್ಟ್, ಅಂದರೆ ನಿಮಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಫಾರ್ಮ್ ಓಪನ್ ಇರುತ್ತೆ. ನೀವೇ ಟೈಮ್ ಇಟ್ಕೋಬೇಕು, ಅಥವಾ ನಿಮಗೆ ಫಾರ್ಮಲ್ಲಿ ಟೈಮರ್ ರನ್ ಆಗ್ತಾ ಇರುತ್ತೆ. ನೀವು ಫಾರ್ಮ್ ಓಪನ್ ಮಾಡಿದರೆ 3/4 ಗಂಟೆ ಒಳಗೆ ಅದು ಕ್ಲೋಸ್ ಆಗೋ ಥರ, 3/4 ಗಂಟೆ ಅಲ್ಲ, ಅಷ್ಟು 1/4 ಗಂಟೆ ಒಳಗೆ ಅದು ಕ್ಲೋಸ್ ಆಗೋ ಥರ ನಾನು ಬೇಕಾದ್ರೆ ಸೆಟ್ ಮಾಡಿ ಕೊಟ್ಟಿರ್ತೀನಿ. ಅದನ್ನು ನೀವೊಂದು ಓಪನ್ ಮಾಡಿಕೊಂಡು ಅಟೆಂಡ್ ಮಾಡಬಹುದು. ಅವಾಗ ನಿಮಗೆ ಎಕ್ಸಾಮ್ ಹಾಲ್ ಎಕ್ಸ್ಪೀರಿಯೆನ್ಸು ಸ್ವಲ್ಪ ಫೀಲ್ ಆಗುತ್ತೆ. ಅಂದರೆ ಇಷ್ಟೇ 10 ನಿಮಿಷ ಒಳಗಡೆ ಮುಗಿಸ್ಬೇಕಿದ್ದನ್ನು ಅಂತ, ಇಲ್ಲಿವರೆಗೂ ಇರೋ ಟೆಸ್ಟ್ಗಳ ಥರ ಅಲ್ಲ ಇದು. ಹೀಗಾಗಿ ಇದು ಒಂದು ಯೋಚನೆ ಇದೆ. ಬಟ್ ಇನ್ನೊಂದು 3-4 ದಿನ ಅಂತೂ ನಾನು ಔಟ್ ಆಫ್ ಸ್ಟೇಷನ್ ಇರ್ತೇನೆ. ನಾನು ಇವತ್ತೇ ಯೂಟ್ಯೂಬ್ ಲೈವ್ ಮಾಡೋದಕ್ಕೆ ಇದು ಒಂದು ರೀಸನ್. ಇನ್ನೂ 3-4 ದಿನ ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇರ್ತೇನೆ. ಹಾಗಾಗಿ ಏನಾಗುತ್ತೆ, ನನಗೆ ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿ ನಿಮಗೆ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಾನು ಮಾಡಬಹುದು ಅಂತ ಅನಿಸಿದ್ರೆ ನೆಕ್ಸ್ಟ್ ವೀಕಲ್ಲಿ ಅದನ್ನ ಕನ್ಕ್ಲೂಡ್ ಮಾಡೋಣ ಅಂತ. ಸಪೋಸ್ ನಂತರಗಿರೋದು 2 ಜನರಲ್ ಪೇಪರ್, 1 ಸಬ್ಜೆಕ್ಟ್ ಪೇಪರ್ ಮಾಡೋಣ ಅಂತ. ಇನ್ ಕೇಸ್ ಆಗಲಿಲ್ಲ ಅಂದರೆ 1 ಜನರಲ್ ಪೇಪರು, 1 ಸಬ್ಜೆಕ್ಟ್ ಪೇಪರ್ ಆದ್ರೂ ಮಾಡೋಣ ಅಂತ. ಆ್ಯಂಡ್ ಆರ್ಟ್ಸ್ನವ್ರಿಗೆ, ಅಂದರೆ ಕನ್ನಡ ಮೀಡಿಯಮ್ಮೇ ಬೇಕು ಅನ್ನೋರಿಗೆ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಿಸ್ಟ್ರಿ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ ನಾನು. ಬಟ್ ಉಳಿದಿರೋ ಸಬ್ಜೆಕ್ಟ್ಸ್ ಅಂದರೆ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು ಅವು ಸ್ವಲ್ಪ ಕಷ್ಟ. ಆದರೂ ಪ್ರಯತ್ನ ಪಡ್ತೀನಿ, ಇಲ್ಲ ಅಂತ ಹೇಳೋಣ. ನಾನು ಕನ್ನಡ ಮೀಡಿಯಮಲ್ಲಿ ಒಂದಾದರೂ ಮಾಡಬೇಕು. ನನಗೂ ಆಸೆ ಇದೆ ಮಾಡಬೇಕು ಅಂತ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸು ಬರೀ ಹಿಸ್ಟ್ರಿನಲ್ಲಿ ಮಾತ್ರ ಇರೋಲ್ವಲ್ಲ, ಇದು ಒಂದು ಕಡೆಗಿದೆ. ಇದು ಸದ್ಯಕ್ಕೆ ನಾನು ಅಂದ್ಕೊಂಡಿರೋದು. ನೋಡೋಣಂತೆ ಏನಾಗುತ್ತೆ ಎತ್ತಾಗುತ್ತೆ ಅಂತ. ಅದೇನೇ ಇದ್ರೂ ಕೂಡ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ನಾನು ಹೇಳ್ತೇನೆ. ಆ್ಯಂಡ್ ಅಫ್ಕೋರ್ಸ್ ಈಗಲೂ ಹೇಳ್ತಾ ಇದ್ದೀನಿ ನಾನು, ಇದು ವಾಟ್ಸಪ್ ಲೈವು ಇಲ್ಲಿವರೆಗೂ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ನಂಬರ್ ಆಫ್ ಜಾಯ್ನಿಂಗು 81 ದಾಟಲಿಲ್ಲ, 81 ದಾಟಲಿಲ್ಲ.
ಸಪೋಸ್ 100 ಜನಕ್ಕಿಂತಲೂ ಕಡಿಮೆ ಜಾಯ್ನ್ ಆಗ್ತಾರೆ ಅದಾದರೆ ಯೂಟ್ಯೂಬ್ ಲೈವ್ ಮಾಡೋ ಅವಶ್ಯಕತೆ ಇಲ್ಲ, ಗೂಗಲ್ ಮೀಟಲ್ಲೇ ಹೇಳ್ಬೋದು ಅಲ್ವಾ. ನೋಡೋಣ ಹಾಗೇನಾದರೂ ಆಯಿತು ಅಂದರೆ ಗೂಗಲ್ ಮೀಟಲ್ಲೇ ನಾನು ಟ್ರೈ ಮಾಡ್ತೇನೆ. ಇಲ್ಲಿಂದ ಮುಂದೆ ಈಗ ಇದು ಹೇಗೆ ಆಗತ್ತೆ ಅದಾയത് ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿತ್ತು ಇವತ್ತು ಮಾತಾಡಿದ್ದು ಅಂದರೆ ನಿಮಗೆ ವಾಯ್ಸ್ ಆಗಲಿ ಎಫೆಕ್ಟಿವ್ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ನಿಮಗೆ ಎಷ್ಟು ಮನವರಿಕೆ ಆಯಿತು ಅಂತಲ್ಲ, ನಾನು ಇಲ್ಲಿವರೆಗೂ ಹೇಳ್ಕೊಟ್ಟಿದ್ದು ನಾನು ಇಲ್ಲಿವರೆಗೂ ಏನು ಮಾಡ್ಕೊತ ಬಂದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೆ ಅಷ್ಟೇ. ಇದು ನಿಮಗೆ ಇದು ವಾಯ್ಸು ಆಗಲಿ ಮತ್ತು ವೀಡಿಯೋ ಕ್ಲಾರಿಟಿ, ವಾಯ್ಸು ಮತ್ತು ಟೆಕ್ನಿಕಲ್ ಇಶ್ಯೂಸ್ ಏನಿರ್ತಾವಲ್ವ ಅವು, ಆ್ಯಂಡ್ ನೀವೇನಿಲ್ಲಿ ಬೋರ್ಡ್ ನೋಡ್ತಾ ಇದ್ರಿ ಅಲ್ವಾ, ಈ ಬೋರ್ಡ್ ಯೂಸ್ ಮಾಡಿಕೊಂಡು ಏನಾದರೂ ನಿಮಗೆ ಕನ್ವೆ ಮಾಡಿದರೆ ಅದು ನಿಮ್ಗೆ ಓಕೆ ಅನಿಸುತ್ತೆ ಅನ್ನೋದಾದರೆ ನಿಮ್ಮ ಒಪಿನಿಯನ್ಸನ್ನು ನನಗೆ ವಾಟ್ಸಪ್ಪಲ್ಲಿ 9845 ಅದರಲ್ಲಿ ನನಗೆ ತಿಳಿಸಿ. ಇನ್ನೊಂದು ನಿಮಗೆ ಹೇಳ್ತೀನಿ, 9845116447 ಇದು ನನ್ನ ರೆಗ್ಯುಲರ್ ನಂಬರ್. 9845 ಇದೆಯಲ್ವಾ, ಇದು ನನ್ನ ರೆಗ್ಯುಲರ್ ನಂಬರ್. 8197 ಮತ್ತು 116447 ಇದೆಯಲ್ವಾ, ಎರಡರಲ್ಲೂ 116447 ಕಾಮನ್ ಇದೆ. 9845 ಅಂತ ಇರೋದು ನನ್ನ ರೆಗ್ಯುಲರ್ ನಂಬರ್, ಅದು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. 8197 ಇದೆ ಅಲ್ವಾ, ಅದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅದನ್ನ ಯೂಸ್ ಮಾಡದೇ ನಿಮ್ಮ ನೆಟ್ ಸ್ಲೆಟ್ ಗ್ರೂಪ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ, ಅಂದರೆ ಕಂಟೆಂಟ್ ಅಂದರೆ ಮಟೀರಿಯಲ್ ಕಳಿಸೋದಕ್ಕೆ, ಟೆಲಿಗ್ರಾಮ್ ಗ್ರೂಪ್ ಮ್ಯಾನೇಜ್ ಮಾಡೋದಕ್ಕೆ, ಎಂಟ್ರಿ ಅಡ್ಮಿಟ್ ಮಾಡೋದಕ್ಕೆ, ಬರೀ ಇಂಥವಕ್ಕೆ ಮಾತ್ರ ನಾನು ಯೂಸ್ ಮಾಡೋದು. ಹಾಗಾಗಿ ನೀವು 8197ಗೆ ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನಂದು ರೆಸ್ಪಾನ್ಸು ಆಲ್ಮೋಸ್ಟ್ ಇರಲ್ಲ ಅಂತಲೇ ಅಂದ್ಕೊಳ್ರಿ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ 9845 ಏನಿದೆ ಅಲ್ವಾ, ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 9845116447 ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಇನ್ನು ನೋಡ್ತೀನಿ ಇದು ಯೂಟ್ಯೂಬ್ ಈಗ ಸಪೋಸ್ ಈಗ ನೀವು 50 ಜನ ಸೇರ್ತೀರ, 80 ಜನ ಸೇರ್ತೀರ, 100 ಜನ ಸೇರ್ತೀರ, ಬಿಟ್ಬಿಡ್ರಿ ಅದೆಲ್ಲ ಬಿಟ್ಟಿದ್ದಾದ್ಮೇಲೆ ಕೂಡ ಈಗೇನು ನಾನು ಇವಾಗ ನಿಮ್ಮ ಜೊತೆ ಮಾತಾಡಿದ್ದೀನಲ್ವಾ, ಇದು ರೆಕಾರ್ಡ್ ಆಗಿ ಸೇವ್ ಆಗುತ್ತೆ ಅಂತ ನಾನು ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡಿದೆ. ಇದು ರೆಕಾರ್ಡ್ ಆಗಿ ಸೇವ್ ಆಗಿದ್ದಾದ್ಮೇಲೆ ಆಗಿದೆ ಅನ್ನೋದಾದರೆ ಅದು ಎಷ್ಟರ ಮಟ್ಟಿಗೆ ವಿಸಿಬಲ್ ಆಗಿರ್ತಾರೆ, ಎಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿರುತ್ತೆ ಅಂತ ನಾನು ಒಂದ್ಸರಿ ನೋಡ್ತೇನೆ. ಒಂದು ವೇಳೆ ಆ ಥರ ಏನಾದ್ರೂ ಆಯಿತು ಅಂತಂದರೆ ಯೂಟ್ಯೂಬಲ್ಲೇ ಮಾಡೋಣಂತೆ. ಯಾಕೆ ಅಂತಂದರೆ ನನಗೆ ರೆಕಾರ್ಡ್ ಮಾಡೋದು ತಪ್ಪುತ್ತೆ. ಪಾಯಿಂಟ್ ನಂಬರ್ 1 ನಾನು ರೆಕಾರ್ಡ್ ಮಾಡೋದು ತಪ್ಪುತ್ತೆ. ಈ ಗೂಗಲ್ ಮೀಟಲ್ಲಿ ಮಾಡಿದ್ರೆ ನಾನು ಮತ್ತೆ ಸ್ಕ್ರೀನ್ ರೆಕಾರ್ಡ್ರು ಬೇರೆ ಏನೇನೋ ಹಾಕೋಬೇಕಾಗತ್ತೆ ನಾನು, ಮತ್ತು ಅದ್ರ ಟೈಮ್ ಲಿಮಿಟ್ ಬೇರೆ ಏನೇನೋ ಇದೆ, ಹಂಗೆ ಮಾಡ್ಕೊತವ್ರಂತ. ಆ್ಯಂಡ್ ಪ್ರಿಫರಬಲಿ ಈಗ ಆಲ್ರೆಡಿ 27 ಮಿನಿಟ್ಸ್ ಆಯಿತು. ಆ್ಯಂಡ್ ಸಾರಿ, ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಮೊಬೈಲ್ ಸೆಟ್ಟಿಂಗ್ಸ್ ಅದೆಲ್ಲ ಗೊತ್ತಾಗಲಿಲ್ಲ, ಹಾಗಾಗಿ ಏನೇನು ಸರ್ಕಸ್ ಮಾಡ್ತಾ ಇದ್ದೆ, ನಿಮಗೆ ಕೆಲವರು ಡಿಸ್ಟರ್ಬ್ ಆಗಿರ್ಬೋದು. ಒಂದು ಐಡಿಯಾ ಬಂತೀಗ ಹೆಂಗೆ ಏನು ಅಂತ. ಸಪೋಸ್ ಇದು ನನಗೆ ಕನ್ವಿನ್ಸಿಂಗ್ ಆಯಿತು, ನನಗೆ ಸ್ವಲ್ಪ ಕನ್ವಿನಿಯೆಂಟ್ ಆಯಿತು ಅನ್ನೋದಾದರೆ ಇಲ್ಲಿಂದ ಮುಂದೆ ನಾನು ನಿಮಗೆ ಶೆಡ್ಯೂಲ್ ಥರನೇ ಹಾಕ್ಬಿಡ್ತೀನಿ. ವೀಕ್ಲಿ 2 or 3 days ನಾಟ್ ಎಕ್ಸೀಡಿಂಗ್ 30 minutes, 2 or 3 days ನಾಟ್ ಎಕ್ಸೀಡಿಂಗ್ 30 minutes ಲೈವ್ ಬರ್ತೀನಿ. ಇನ್ ಕೇಸ್ ಲೈವ್ ಅಟೆಂಡ್ ಮಾಡೋಕ್ಕಾಗದೇ ಇರೋರಿಗೆ ರೆಕಾರ್ಡ್ ಆಗಿರೋ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ನಿಮಗೆ. ಹಾಗೂ ಮಾಡ್ಕೋಬೋದು ಅಂತ ಅಂದ್ಕೊತೀನಿ ನಾನು. ಈಗ ಗೂಗಲ್ ಮೀಟಲ್ಲಿ ಏನಾಗುತ್ತೆ, ಗೂಗಲ್ ಮೀಟಲ್ಲಿ ಅಟೆಂಡ್ ಆದವ್ರಿಗೆ ಮಾತ್ರ ಸಿಗುತ್ತೆ, ಅಟೆಂಡ್ ಆಗದೇ ಇರೋರಿಗೆ ಅದು ಸಿಗೋದಿಲ್ಲ. ಮತ್ತು ನಾನು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಎಡಿಟ್ ಮಾಡಿ ನಾನು ಯೂಟ್ಯೂಬಿಗೆ ಹಾಕಂತ ಕೊಡಬೇಕಾಗುತ್ತೆ. ಇದರಲ್ಲಿ ಸಪೋಸ್ ಇದನ್ನೇ ಡೈರೆಕ್ಟಾಗಿ ಪ್ರೋಸೆಸ್ ಆಗಿ ಚಾನಲಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಆಗುತ್ತೆ ಅನ್ನೋದಾದರೆ ನನಗೆ ತುಂಬ ಕೆಲಸ ಕಡಿಮೆ ಆಗುತ್ತೆ. ಆ್ಯಂಡ್ ನೀವು ಕೂಡ ಫ್ರೀ ಆಗಿದ್ದರೆ ಲೈವ್ ಅಟೆಂಡ್ ಮಾಡ್ಬೋದು. ಇನ್ ಕೇಸ್ ನೀವು ಲೈವ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಅರ್ಧಕ್ಕೆ ಜಾಯ್ನ್ ಆದರೆ ಅದು ಅರ್ಧಕ್ಕೆ ಬಿಟ್ಟೋದು, ಈ ಥರ ಏನಾದರೂ ಇತ್ತು ಅಂದರೆ ಇದು ವೀಡಿಯೋ ನಿಮಗೆ ಚಾನಲ್ ಅವೈಲೇಬಲ್ ಇತ್ತು ಅಂತಂದರೆ ನೀವು ಯಾವಾಗ ಬೇಕಾದ್ರೂ ಅದು ನೋಡ್ಕೋಬೋದು. ಬೋತ್ ಸೈಡ್ ಕನ್ವಿನಿಯೆಂಟ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದು ಹೆಂಗೆ ಆಗುತ್ತೆ ಅನ್ನೋದ್ರ ಮೇಲೆ ನಾನು ನಿಮಗೆ ಹೇಳ್ತೀನಿ. ಹಾಗಾಗಿ ನಾನು ಇವತ್ತು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಲ್ಲ, ನನ್ನ ಶೆಡ್ಯೂಲ್ ನಿಮಗೆ ಹೇಳ್ಬಿಡ್ತೀನಿ ನೋಡ್ರಿ. ಪೇಪರ್ 1ನಲ್ಲಿ ನಂದಿರೋದೇ ಇಷ್ಟು, ನನ್ನ ತಲೆ ಒಳಗಿರೋ ಕಾನ್ಸೆಪ್ಟೇ ಇಷ್ಟು. ಪೇಪರ್ 1 ಏನಿದೆ ಅಲ್ವಾ, ಪೇಪರ್ 1ಗೆ ಟಾರ್ಗೆಟ್ 80 ಅಂತ, ಟಾರ್ಗೆಟ್ 80 ಅಂತ ನಂದು ಕಾನ್ಸೆಪ್ಟ್ ಇರೋದು. ಅಂದರೆ ಪೇಪರ್ 1ನಲ್ಲಿ 100 ಮಾರ್ಕ್ಸ್ ಇದೆ, ಆ 100 ಮಾರ್ಕ್ಸಲ್ಲಿ 80 ಮಾರ್ಕ್ಸ್ ತೊಗೊಳೋದು ಹೇಗೆ, 70 to 80 ಮಾರ್ಕ್ಸ್ ತೊಗೊಳೋದು ಯಾಕೆ ಪೇಪರ್ 1 ಮೇಲೆ ಅಂತಂದರೆ ಎಲ್ಲ ಸಬ್ಜೆಕ್ಟ್ನವ್ರಿಗೂ ಅಪ್ಲೈ ಆಗುತ್ತೆ. ಪಾಯಿಂಟ್ ನಂಬರ್ 1 ಅದು. ಪಾಯಿಂಟ್ ನಂಬರ್ 2, ನೀವು ಪೇಪರ್ 1ನಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರೋ ಪೇಪರ್ 2 ಮೇಲೆ ಅಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ. ಎಕ್ಸಾಂಪಲ್, ನೀವು ಪೇಪರ್ 1ನಲ್ಲಿ 80 ಸ್ಕೋರ್ ಮಾಡಿದ್ರೆ ಪೇಪರ್ 2ನಲ್ಲಿ 80 ಅಥವಾ 90 ಸ್ಕೋರ್ ಮಾಡೋದು ಸಾಕು. ಅಂದರೆ 200ಕ್ಕೆ 100 ಬಂದರೂ ಕೂಡ ನೀವು GM ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ 80 ಬಂದಿರುತ್ತೆ, ಅಲ್ಲಿ 200ಕ್ಕೆ 100 ಬರುತ್ತೆ, 180 GM ಅಲ್ಲೇ ಸೆಲೆಕ್ಟ್ ಆಗ್ತಾರೆ. ಹೀಗಿದೆ. ಹಾಗಾಗಿ ಲೆಟ್ ಅಸ್ ಫೋಕಸ್ ಆನ್ ಪೇಪರ್ 1 ಆ್ಯಂಡ್ ಪೇಪರ್ 2 ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ. ನಾನು ಹಿಸ್ಟ್ರಿ ಸಬ್ಜೆಕ್ಟ್ ಮತ್ತು ಬೇರೆ ಸಬ್ಜೆಕ್ಟ್ನವ್ರು ಬೇಜಾರಾಗ್ಬಿಟ್ರೆ, ಯಾಕಂದ್ರೆ ನಾನು ಗೊತ್ತಿಲ್ಲದೇ ಇರೋ ವಿಷಯ ನಾನೇನು ಮಾತಾಡಲಿ. ಕಾಮರ್ಸ್ ಬಗ್ಗೆ ಪೇಪರ್ 2 ಮಾತಾಡೋದು ನನಗೆ ಗೊತ್ತಾಗಲ್ಲ. ನನಗೆ ಗೊತ್ತಿರೋದು ಹಿಸ್ಟ್ರಿ ಸಬ್ಜೆಕ್ಟು. ಹಿಸ್ಟ್ರಿ ಪೇಪರ್ 2 ಅಂದರೆ ಹಿಸ್ಟ್ರಿ ಸಬ್ಜೆಕ್ಟ್ನವ್ರು ಯಾರಿದ್ದೀರ ಅಲ್ವಾ, ನಿಮಗೆ ಪೂರ್ತಿ ಸಿಲೆಬಸ್ ಬಗ್ಗೆ ಅಂತೂ ಹೇಳೋಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಇಡೀ ಸಿಲೆಬಸ್ ಕವರ್ ಮಾಡೋದು ಮುಟ್ಟಾಳ್ತನ, ಅದು ಒಳ್ಳೆ ಸ್ಟ್ರಾಟಜಿ ಕೂಡ ಅಲ್ಲ ಅದು. ಹಾಗಿರೋದ್ರಿಂದಾಗಿ ಮಧ್ಯೆ ಯಾವಾಗಾದರೂ ಹೋದರೆ ಪೇಪರ್ 2 ಬಗ್ಗೆ ಯಾವ್ಯಾವ ಯೂನಿಟನ್ನು ಯಾವ ಥರ ನೋಡ್ಕೋಬೋದು, ಯಾವ್ಯಾವ ಇಂಪಾರ್ಟೆಂಟ್ ಏರಿಯಾಸ್, ಟಾಪಿಕ್ಸ್ ಅಲ್ಲ ಏರಿಯಾಸ್ ಯಾವ್ಯಾವು, ಅದ್ರ ಬಗ್ಗೆ ನಾವು ಅಷ್ಟು ಕ್ಲೂಗಳು ನಿಮಗೆ ಕೊಡ್ಬೋದೆ.
ಸದ್ಯ ನನ್ನ ತಲೆಗಿರೋದು ಇಷ್ಟಪ್ಪ. ನಿಮ್ಮ ಸಜೆಷನ್ಸ್ ನನ್ನ ಮನಸ್ಸಲ್ಲಿರೋದ್ರಲ್ಲಿ ನಿಮ್ಮ ಹತ್ರ ಹೇಳ್ಕೊಂಬಿಟ್ಟಿದ್ದು ನಾನು 2005 ಮಾಡ್ತಿರೋದು. ಆ್ಯಂಡ್ ಇನ್ನೂ ಒಂದು ಲಾಸ್ಟ್ ಇಯರ್ ಇದೆಲ್ಲ ಆಗಿದ್ದಾದ್ಮೇಲೆ ಸ್ವೇರಿಂಗ್, ರಿಯಲಿ ಸ್ವೇರಿಂಗ್, ಈ ಪ್ರಯತ್ನ ನಿಲ್ಲಿಸೇ ಬಿಡ್ಬೇಕು ಅಂತಿದ್ದೆ ನಾನು. 2024 ಆದಮೇಲೆ ಮತ್ತೆ ನೆಟ್ಟು ಇವ್ಯಾವು ಕೂಡ ಹಚ್ಕೊಂಡ್ಲೇಬಾರ್ದು, ನನ್ನ ಟೈಮ್ ನಾನು ತೊಗೋಬೇಕು ಅಂತ ಅನ್ಕೊಡಿದೆ. ಬಟ್ ಯಾಕೆ ಅದು ಬಿಡೋಕ್ಕೆ ಆಗ್ತಾ ಇಲ್ಲ ನನಗೆ. ಅದು ಮೇ ಬಿ ನೀವು ಕೇಳ್ತಾ ಇರೋದಕ್ಕೂ ಅಥವಾ ನನಗೋ ಇದೊಂದು ಪ್ಯಾಷನ್ ಅನ್ನೋ ಥರ ನಾನಿರೋದಕ್ಕೂ ನನಗೂ ಅರ್ಥ ಆಗಿಲ್ಲ. ಅದು ಏನಾದರೂ ಇರಲಿ, ಅದಕ್ಕೆ ಈ ಸಾರಿ ನಾನು ಎಕ್ಸ್ಪೆರಿಮೆಂಟ್ ಅನ್ನೋ ಥರ ಮಾಡ್ತಾ ಇಲ್ಲ. ಬಟ್ ನಾನು ಬಿಡಬೇಕು ಅಂತ ಇದ್ದಿದ್ದು ಮೈನ್ ಪರ್ಪಸ್ಸು ನನಗೆ ಟೈಮ್ ಸಿಗ್ತಾ ಇಲ್ಲ ಅಂತ. ಅಂದರೆ ನನ್ನ ಕೆಲಸಗಳು ಪೆಂಡಿಂಗ್ ಬೀಳ್ತಾ ಇದ್ದಾವೆ, ನನ್ನ ಕೆಲಸಗಳು ನನಗೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದನ್ನು ಹಚ್ಕೊಂಡು ಬರೀ ಇದೇ ಆಗ್ತಾ ಇದೆ. ನಂದು ಬುಕ್ ಪಬ್ಲಿಷಿಂಗ್ ದೂರ ಆಯಿತು, ಲೇಟ್ ಆಯಿತು. ಮತ್ತು ರಾತ್ರಿ 2 ಗಂಟೆ 3 ಗಂಟೆವರೆಗೆ ಕೂತ್ಕೊಂಡು ಮಾರ್ಕ್ ಟೆಸ್ಟ್ಗಳು ರೆಡಿ ಮಾಡಬೇಕಾಗ್ತಾ ಇದೆ. ಹೀಗಾಗಿ ನಾನು ಬಿಡಬೇಕು ಅಂತ ಇದ್ದೆ. ಈಗ ಟೆಲಿಗ್ರಾಮ್ ಗ್ರೂಪು ಯೂಸ್ ಮಾಡ್ಕೊತಾ ಇರೋದ್ರಿಂದ, ಮತ್ತು ಸಪೋಸ್ ಈಗ ಯೂಟ್ಯೂಬ್ ಲೈವ್ ಏನಾದ್ರೂ ರೆಡಿ ಕ್ಲಾಸ್ ಅನ್ನೋ ಥರ ಪ್ರೋಸೆಸ್ ಆಗಿ ಸಿಕ್ತು ಅನ್ನೋದಾದರೆ ನನಗಷ್ಟು ಟೈಮ್ ಸೇವ್ ಆಗುತ್ತೆ. ಟೈಮ್ ಸೇವ್ ಆಯಿತು ಅಂದರೆ ಡೆಫಿನೆಟ್ಲಿ ನಾನು ಉಳಿಯೋ ಟೈಮನ್ನು ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತೀನಿ. ನಾನು ಟೈಮ್ ಉಳಿಸ್ಕೊಂಡು ನಾನೇನು ಎಂಟರ್ಟೈನ್ಮೆಂಟು ಮತ್ತೇನು ಮಾಡೋದಲ್ಲ. ಟೈಮ್ ಸೇವ್ ಆಯಿತು ಅಂದರೆ ಡೆಫಿನೆಟ್ಲಿ ಐ ವಿಲ್ ಸ್ಪೆಂಡ್ ದ ಸೇಮ್ ಟೈಮ್ ವಿತ್ ಯು ಟು ಗಿವ್ ಆ್ಯಂಡ್ ಶೇರ್ ಮೋರ್ ಆ್ಯಂಡ್ ಮೋರ್ ವಾಟ್ ಐ ನೋ ಆ್ಯಂಡ್ ವಾಟ್ ಐ ಫೀಲ್ ಅಬೌಟ್ ದೀಸ್ ಎಕ್ಸಾಮಿನೇಷನ್ಸ್. ಇಷ್ಟು ನಾನು ನಿಮ್ಮ ಜೊತೆ ಇವತ್ತು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡೋಣ ಅಂತ. ಈಗ 86 ಆಯಿತು ಲಾಸ್ಟ್ ವ್ಯೂಸು, 81 ಇತ್ತು, 84 ಆಯಿತು. ಇವಾಗ ಎನಿವೆ ಇದು ಫೈನಲ್ ಔಟ್ಪುಟ್ ಏನು ಬರುತ್ತೆ ನೋಡ್ಬಿಟ್ಟು ನಾನು ನಿಮಗೆ ನೆಕ್ಸ್ಟು ಯಾವ ಥರ ಮುಂದುವರೋಣ ಅಂತ ಹೇಳ್ಬಿಟ್ಟು ಒಂದು ಶೆಡ್ಯೂಲ್ ಹಾಕ್ಕೊಡ್ತೀನಿ. ಬಹುಶಃ ಇದು ಆಗಿರ್ಬೋದು. ನಿಮ್ಮಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ವಾಟ್ಸಪ್ ಗ್ರೂಪ್ ತೆಗೆದೇ ನೋಡೋಣ. ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ತೆಗೆದು ನೋಡ್ತೀರಾ. 20-30 ಮೆಸೇಜ್ ಕಾಣಿಸ್ತವೆ, ಸೆಲೆಕ್ಟ್ ಆಲ್ ಅಥವಾ ಕ್ಲಿಯರ್ ಚಾರ್ಟ್ ಕೊಟ್ಟು ಸುಮ್ಮನೆ ಆಗ್ತಾರೆ. ಹಾಗಾಗಿ ನಾನು ಕೊಡೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಸಿಗದೇ ಇರ್ಬೋದು. ಇನ್ನು ಕೆಲವರು ಬೇರೆ ಬೇರೆ ಕೆಲಸದ ಮಧ್ಯೆ 2 ದಿನ 3 ದಿನ ವಾಟ್ಸಪ್ ತೆಗೆದು ನೋಡದೇ ಇರೋರು ಇರ್ಬೋದು. ಅದು ಒಂದು ರೀಸನ್ನು. ಹಾಗಾಗಿ ಇದಾಗಲಿ, ಇದಾದಮೇಲೆ ನನಗಿದು ಈ ವಿಡಿಯೋ ಹೆಂಗೆ ಅವೈಲೇಬಲ್ ಆಗುತ್ತೆ ಅಂತ ನೋಡಿ, ಹಾಗೇನಾದರೂ ಆಯಿತು ಅಂತಂದರೆ 1 ವೀಕ್ ಅರ್ಲಿಯರ್ ಮುಂದಿನ ವಾರಕ್ಕೆ ಅಥವಾ ಒಂದು ಶೆಡ್ಯೂಲ್ ಹಾಕ್ಕೊಟ್ಬಿಡ್ತೀನಿ. ನಂದು ಒಂದು ಫ್ರೀ ಸ್ಪೇಸ್, ನಂದು ಒಂದು ಫ್ರೀ ಟೈಮ್ ನೋಡಿಕೊಂಡು ಒಂದು ಶೆಡ್ಯೂಲ್ ಹಾಕ್ಕೊಂಡು ನಾನು ನಿಮಗೆ ನಾನು ಪೇಪರ್ 1 ಬಗ್ಗೆ ನಿಮ್ಮ ಜೊತೆ ಏನೇನು ಮಾತಾಡ್ಬೇಕು ಅಂತಿದ್ದೆ ಅಂದರೆ ಅದರ ಐಡಿಯಾಸು, ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಸಾಧ್ಯ ಆದರೆ ಯೂನಿಟ್ ವೈಸ್ ಹೋಗೋಣ. ಪ್ರತಿ ಸೆಷನಲ್ಲಿ 2 ಯೂನಿಟ್ ನಾವು ತೊಗೊಂಡ್ರು ಕೂಡ ಫಸ್ಟ್ ಅದರ ಐಡಿಯಾಸ್ ಮಾಡೋಣ. ಈಗ ಎಲ್ಲವನ್ನೂ ಕೂಡ ವರ್ಕೌಟ್ ಮಾಡ್ಕೊತ ಕೂರೋಕ್ಕಾಗಲ್ಲ, ಎಲ್ಲವನ್ನೂ ಟೀಚ್ ಮಾಡ್ಕೊತ ಕೂರೋಕ್ಕಾಗಲ್ಲ. ಯಾಕಂದರೆ ನಾವೇನು ತೀರ ಚಿಕ್ಕ ಮಕ್ಕಳಲ್ಲ. ಡೇಟಾ ಇಂಟರ್ಪ್ರಿಟೇಷನ್ ಅಂದರೆ ಹೆಂಗಿರುತ್ತೆ ಅಂತ ನಾವು ಅದೇನು ಹೇಳ್ಬೋದು. ಡೇಟಾ ಇಂಟರ್ಪ್ರಿಟೇಷನ್ ಅಂದರೆ ಕಾನ್ಸೆಪ್ಟ್ಗಳು ಈ ಥರ ಇರುತ್ತೆ. ಈ ಕಾನ್ಸೆಪ್ಟ್ಗಳು ನಮ್ಗೆ ಎಲ್ಲಿ ಸಿಗ್ತವೆ? ಯಾಕಂದರೆ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರೋ ಅದು ನಿಮ್ಗೆ ಅಷ್ಟು ಸಿಗುತ್ತೆ. ನೀವೆಷ್ಟು ಅದನ್ನು ಗಮನ ಕೊಡ್ತೀರೋ ಅಷ್ಟು ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಫೈನಲಿ ನೀವೆಷ್ಟು ಡೆಡಿಕೇಟೆಡ್ ಆಗಿರ್ತೀರೋ ಅದು ರಿಸಲ್ಟ್ ನಿಮಗೆ ಸಿಗುತ್ತೆ. ಇಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಈ ಒಂದು ಸೆಷನ್ನು ನನ್ನ ಮುಂದಿನ ದಿನಗಳ ಎಫರ್ಟ್ಗೆ ಟೈಮ್ ಸೇವ್ ಮಾಡುತ್ತೆ. ಆ್ಯಂಡ್ ಇದು ಒಂದು ಹೊಸದಿರುತ್ತೆ, ಹೊಸ ಪ್ರಯತ್ನ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ದಿಸ್ ಮೈ ಫಸ್ಟ್ ಯೂಟ್ಯೂಬ್ ಲೈವ್, ಇನ್ನೊಂದು ಫಸ್ಟ್ ಯೂಟ್ಯೂಬ್ ಲೈವ್. ಹಾಗಾಗಿ ಟೆಕ್ನಿಕಲಿ ಏನಾದರೂ ಎರರ್ಸ್ ಆಗಿದ್ದರೆ, ಅಥವಾ ಅಂದರೆ ನಾನು ಹೇಳ್ತಾ ಇರೋದು ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂದರೆ, ಅಥವಾ ಈ ಬ್ಯಾಕ್ಗ್ರೌಂಡ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ, ಅಥವಾ ನಂದು ಅಪ್ರೋಚ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ, ಅಂಥದ್ದೇನಾದರೂ ಇದ್ದರೆ ಫೀಲ್ ಫ್ರೀ ಟು ಶೇರ್ ವಿತ್ ಮೀ. ಯಾಕೆಂದರೆ ಇದು ಫಸ್ಟ್ ಆಗಿರೋದ್ರಿಂದಾಗಿ ಐ ಟು ಎ ಲರ್ನರ್, ನಾನು ಕಲಿತಾ ಇದ್ದೀನಿ. ಅದನ್ನು ಮೊಬೈಲು ಯೂಸ್ ಮಾಡ್ತೀವಿ, ಬಟ್ ಮೊಬೈಲ್ನ ಈ ಥರ ಯೂಸ್ ಮಾಡ್ಕೊಳ್ಳೋದು ಪ್ರಯತ್ನ ನಾನು ಮಾಡಿರಲಿಲ್ಲ. ಆ್ಯಂಡ್ ಆ್ಯಸ್ ಅ ಲರ್ನರ್ ಆ್ಯಂಡ್ ಆ್ಯಸ್ ಅ ಬಿಗಿನರ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ಪುಟ್ಸ್ ಫ್ರಮ್ ಯು. ಆ್ಯಂಡ್ ಹೋಪ್ ಯು ವಿಲ್ ಪ್ರೊವೈಡ್ ದ ಸೇಮ್ ವಿತೌಟ್ ಎನಿ ಹೆಸಿಟೇಷನ್. ಆ್ಯಂಡ್ ಯು ಸಪೋರ್ಟ್, ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಈ ಒಂದು ವಿಷಯದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನೋಡೋಣ, ಇದನ್ನು ನೋಡ್ಕೊಂಡ್ಬಿಟ್ಟು ನಾನು ನಿಮಗೆ ಇನ್ನೊಂದು 2 ದಿನ ಇದು ಫೈನಲ್ ರಿಸಲ್ಟ್ ಇದ್ದದ್ದು ಔಟ್ಕಮ್ ಹೆಂಗೆ ಬರುತ್ತೆ ಅಂತ ನೋಡಿ ನಿಮಗೆ ಶೆಡ್ಯೂಲ್ ಹಾಕ್ಕೊಡ್ತೀನಿ. ಆಗ್ಬೋದಲ್ಲ? ಆ್ಯಂಡ್ ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಟೈಮ್. ಸ್ಟಾಪ್ ಮಾಡೋದು ಇಲ್ಲ.